ಓಕೆ ಬಾಯ್ ಬಾಯ್. ದೀಪಕ್ ನಿಮ್ಮ ಮನೇಲಿ ಟಿವಿ ಸರಿಯಾಗಿದೆಯಾ? ಯಾಕೆ? ನಾಳೆ ಸಂಜೆ ನಿಮ್ಮ ಮನೆಗೆ ಬರ್ತಾ ಇದೀನಿ ಟಿವಿ ನೋಡಕ್ಕೆ. ಅಯ್ಯೋ ಪಾಪಿ, ನಾಳೆ ಸಿನಿಮಾಗೆ ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಲ್ಲ, ನಿಂಗೂ ಸೇರ್ಸಿ. ಹಾರದ್ ಬಿಸಾಕ ಅದನ್ನ. ನಾಳೆ ಸಂಜೆ ಟಿವಿಲಿ ಕಾಸ್ಮಸ್ ವರ್ಸಸ್ ಮೋಹನ್ ಬೆಗಾನ್, ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಫುಟ್ಬಾಲ್ ಪ್ಲೇಯರ್ ಪೀಲೆ, ದ ಬ್ಲಾಕ್ ಪರ್ಲ್, ಅವ್ನು ಆಡ್ತಾ ಇದ್ದಾನೆ ಕಣೋ. ಪೀಲೆ ನಾವು ಪ್ರತ್ಯಕ್ಷ ನೋಡಕ್ಕಾಗದೆ ಹೋದ್ರು ಅಟ್ಲೀಸ್ಟ್ ಸ್ಟಿಲ್ ಅದು ಕಣ್ತುಂಬ ನೋಡೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್ ಬಾಯ್. ಯಾರು? ಅಣ್ಣನ? ಹೌದು. ಯಾಕಣ್ಣ ಇಷ್ಟು ಲೇಟು? ಏನ್ ಮಾಡ್ಲಿ ಅದ, ಇವತ್ ದೀಪಕ್ ಮನೇಲಿ ಪಾರ್ಟಿ ಇತ್ತಲ್ಲ, ಎಲ್ರು ಹಾಡೇಳು ಹಾಡೇಳು ಅಂತ ಹಿಡ್ಕೊಂಡ್ಬಿಟ್ರು. ಹಾಡ್ತಾ ಹಾಡ್ತಾ ಕೂತ್ಕೊಂಡ್ಬಿಟ್ಟೆ, ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ನಮ್ಮ ಮನೆಗೆ ಡಾಕ್ಟರ್ ಅಂಕಲ್ ಬಂದಿದ್ರು. ಯಾವಾಗ? ಸಂಜೆ. ಏನ್ ಹೇಳಿದ್ರು? ಈ ಸಲ ನೀ ತಗೊಂಡಿರೋ ಸಬ್ಜೆಕ್ಟ್ ನಲ್ಲಿ ಬರೀ 15% ಅಂತೆ ಪಾಸ್ ಆಗಿರೋದು. ಹಾಗಾದ್ರೆ ಆ 15% ನಾ ಪಾಸ್ ಆಗಿಲ್ಲ ಅಂತ ಅರ್ಥನಾ? ಸುಮ್ನೆ ನಡಿ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು. ಬೇಗ ಬಡ್ಸು. ರಾಧಾ, ಏನಣ್ಣ? ನಾಳೆ 5 ಗಂಟೆ ಅಲಾರ್ಮ್ ಕೊಡು. ಅಷ್ಟ್ ಬೇಗ ಏನ್ ಮಾಡ್ತೀಯಾ? ಸುಪ್ರಭಾತ ಕೇಳ್ತೀನಿ. ನಾನು ನನ್ನ ಫ್ರೆಂಡ್ಸ್ ನಾಳೆ ವಿಶ್ವ ಮನೆಗೆ ಹೋಗ್ತಾ ಇದೀವಿ. ಟಿವಿಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ನೋಡೋದಕ್ಕೆ. ನೋಡ್ತಾ ಇರು, ಈ ಕಪಿಲ್ ದೇವ್ ಹಜಾರುದ್ದೀನ್ ಸೇರ್ಕೊಂಡು ಆಸ್ಟ್ರೇಲಿಯಾ ಬೌಲಿಂಗ್ ಹೇಗ್ ಚಟ್ನಿ ಮಾಡ್ತಾರೆ ಅಂತ. ನೋಡು, ಈ ಇಂಡಿಯನ್ ಟೀಮ್ ಇದೆಯಲ್ಲ ಅದು. ಪ್ಲೀಸ್, ನೀನ್ ರನ್ನಿಂಗ್ ಕಮಿಟಿ ನಿಲ್ಲಿಸ್ತೀಯಾ? ಈ ವರ್ಷ ಪಾಸ್ ಆಗ್ತೀಯ ತಾನೆ? ಮತ್ತೆ ಅದೇ ಗೋಳ. ಈ ಕಾಲೇಜ್ ಪರೀಕ್ಷೆ ಒಂದು ದೊಡ್ಡ ಲೆಕ್ಕನ ನೋಡ್ರಾದ. ಮುಂದೆ ಜೀವನದಲ್ಲಿ ಬಾರಿ ಪರೀಕ್ಷೆ ಬರುತ್ತೆ, ಅದನ್ನ ಪಾಸ್ ಮಾಡ್ಬೇಕು. ಅದನ್ನೆಲ್ಲ ಆಮೇಲೆ ಪಾಸ್ ಮಾಡೋರಂತೆ. ಡಾಕ್ಟರ್ ಅಂಕಲ್ ಹೇಳಿದ್ರು, ಈ ವರ್ಷ ನೀನ್ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಒಂದೊಳ್ಳೆ ಕೆಲಸ ಹುಡುಕೊಡ್ತಾರಂತೆ. ಹುಡ್ಕೊಡ್ತಾರೆ. ಅವ್ರಿಗೆ 54 ವರ್ಷ ಆಯ್ತು. ಅವರೇ ಇನ್ನೂ ಒಂದು ಹೆಣ್ಣು ಹುಡ್ಕೋಕಾಗಿಲ್ಲ, ನನಗೆ ಕೆಲಸ ಹುಡ್ಕೊಡ್ತಾರ? ಸುಮ್ನೆ ಊಟ ಮಾಡು. ಓಹೋ, ಏನಮ್ಮ ರಾಧಾ, ಹೋಮ್ ವರ್ಕ್ ನಡೀತಾ ಇದೆಯಾ? ಓ ಬನ್ನಿ ಅಂಕಲ್, ನಮ್ಮನೆ ಹತ್ರ ಪೇಷಂಟ್ ನೋಡಕ್ ಬಂದಿದ್ರಾ? ಹೌದಮ್ಮ. ಹೇಗಿದ್ದಾರೆ? ಅಯ್ಯೋ, ಏನ್ ಹೇಳಿ ನನ್ನ ದುರಾದೃಷ್ಟಕ್ಕೆ ರಾಧಾ. ಯಾಕೆ? ಆಳ್ ಔಟಾ? ಇಲ್ಲ ರಾಧಾ, ನಾನ್ ಕೊಟ್ಟ ಮೆಡಿಸಿನ್ ನಲ್ಲಿ 2ನೇ ಡೋಸ್ ನಲ್ಲಿ ಜ್ವರ ಇಳಿದು ಕಾಫಿ ಕುಡಿದು ಸಿಗರೇಟ್ ಸೇತ ಕೂತಿದ್ದ. ಅದರಲ್ಲಿ ದುರದೃಷ್ಟ ಏನ್ ಬಂತು ಅಂಕಲ್? ಅಲ್ದೇ ಇನ್ನೇನು, ಎಲ್ಲ ರೋಗಿಗಳು ನಾವು ಕೊಟ್ಟು ಒಂದೊಂದು ಡೋಸ್ ಔಷಧಿಗೆ ಹುಷಾರ ಹೋಗ್ಬಿಟ್ರೆ ನಮ್ ಸಂಪಾದನೆ ಗತಿ ಏನಮ್ಮ? ನೀವು ನಮ್ಮ ಅಣ್ಣ ಮಾತ್ನಲ್ಲಿ ಒಂದೇ ತರ. ನಡೀರಿ ಒಳಗಡೆ ಹೋಗೋಣ. ನಡಿ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಟೀ ಮಾಡ್ಕೊಡ್ಲಾ ಅಂಕಲ್? ಟೀ ಇರ್ಲಿ. ರಾಮ್ ಪ್ರಸಾದ್ ಅಲ್ಲಿ ರಿಸಲ್ಟ್ ನೋಡ್ಕೊಂಬರಕ್ ಹೋಗಿದ್ದಾನೆ. ಹೇಗೋ ದೇವ್ರ ದಯೆಯಿಂದ ಪಾಸ್ ಆಗ್ಬಿಟ್ರೆ ಸಾಕು. ಏನ್ ಅಂಕಲ್ ಈ ತರ ಹೇಳ್ತೀರಾ? ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಓದಿದ್ದಾನೆ. ಅವ್ನ್ ಪಾಸ್ ಆಗದೆ ಇನ್ಯಾರು ಪಾಸ್ ಆಗ್ತಾರೆ ಹೇಳಿ? ಪಾಸ್ ಆಗ್ತಾನೆ. ಪಾಸ್ ಆಗ್ತಾನೆ. ಅಣ್ಣ, ರಿಸಲ್ಟ್ ಏನಾಯ್ತಣ್ಣ? ನಾ ಅನ್ಕೊಂಡ ಹಾಗೆ ಆಯ್ತು. ಅಂಕಲ್, ನೀವು 15% ಪಾಸ್ ಆಗಿದೆ ಅಂದ್ರಲ್ಲ, ಅದು ರಾಂಗ್. ಬರೀ 12% ಪಾಸ್ ಆಗಿರೋದು. ಹಾಗಾದ್ರೆ ನೀನು? ನಾ ಹೇಳ್ದಲ್ಲ, ಬರೀ 12% ಪಾಸ್ ಆಗಿರೋದಂತ. ನಿಜ ಹೇಳು, ರಿಸಲ್ಟ್ ಏನಾಯ್ತು? ಏನಣ್ಣ ನೀನು, 1 ನಿಮಿಷದಲ್ಲಿ ಎಷ್ಟೊಂದು ಹೆದರ್ಸ್ಬಿಟ್ಟೆ ನನ್ನನ್ನ. ಎಲ್ಲಿ ಹೋಗುತ್ತೆ ಆ ಬುದ್ಧಿ? ಅಪ್ಪ ನಟ, ತಾತ ನಟ, ಮೊಮ್ಮಗ ನಾಟಕ ಮಾಡದೇ ಇರ್ತಾನ? ನೀವು ನಾಟಕ ಆಡಲ್ವಾ? ಒಳ್ಳೆ ಔಷಧಿ ಕೊಡ್ತೀನಿ, ಒಳ್ಳೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಏಯ್ ಬರ್ತಾ ನಿನ್ ಬಾಯಿ ಜಾಸ್ತಿ ಆಯ್ತು. ಜಸ್ಟ್ ಫಾರ್ ಫನ್ ಅಂಕಲ್. ಅಂಕಲ್ ತಗೊಳ್ಳಿ ಅಂಕಲ್ ಸ್ವೀಟ್ಸ್. ಇಷ್ಟು ಬೇಗ ಎಲ್ಲಿಂದ ತಗೊಂಡ್ ಬಂದಿಯಮ್ಮ? ನಮ್ಮ ಅಣ್ಣ ಗ್ಯಾರಂಟಿ ಪಾಸ್ ಆಗ್ತಾನೆ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಬೆಳಗ್ಗೆನೆ ತಂದಿಟ್ಟಿದ್ದೆ. ತಗೋಣ. ನೀನ್ ಹೋಗಿ ಪೆನ್ನು ಕಾಗದ ತಗೊಂಡ್ ಬಾ. ಯಾಕೆ? ಅಪ್ಲಿಕೇಶನ್ ಬರೆಯೋಕೆ. ಎಲ್ಲಿಗೆ? ನೀನ್ ಹೋಗು, ತಗೊಂಡ್ ಬಾ, ಎಲ್ಲ ಹೇಳ್ತೀನಿ. ನಿಮ್ಗೋಸ್ಕರ ಒಂದು ಫಸ್ಟ್ ಕ್ಲಾಸ್ ಕೆಲಸ ಹುಡುಕಿಟ್ಟಿದ್ದೀನಿ. 500-600 ರೂಪಾಯಿ ಸಂಬಳ. ಅಂಕಲ್, ಸುಳ್ಳು ಹೇಳಿದ್ರು ನಂಬೋ ಹಾಗೆ ಹೇಳಿ. ಎಕ್ಸ್ಪೀರಿಯನ್ಸ್ ಇದ್ದಾರೆ ನನಗೆ. ಯಾರಾದ್ರೂ ಇಷ್ಟೊಂದು ಸಂಬಳ ಕೊಡ್ತಾರ? ಕೊಡ್ತಾರೆ ಮರಿ, ಕೊಡ್ತಾರೆ. ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದೇ ಒಂದು ದೊಡ್ಡ ಕ್ವಾಲಿಫಿಕೇಶನ್. ಬರಿ ಟು ದಿ ಪ್ರೊಪ್ರೈಟರ್, ಊರ್ಮಿಳಾ ಟ್ರೇಡರ್ಸ್. ಮೀನಾಕ್ಷಿ, ಏನ್ ಸರ್? ಪದ್ಯ ಕೇಳ್ತೀಯಾ? ಕೇಳಲ್ಲ ಅಂದ್ರೆ ನೀವು ಬಿಡ್ತೀರಾ? ಸುಂದರಿ ನನ್ನ ಚಂದರಿ, ಸುಂದರಿ ನೀ ನನ್ನ ಚಂದರಿ, ನಿನ್ನ ಕೈಯಲ್ಲಿ ಏಕೆ ಮುರುಕಲು ಒಂದರಿ, ಓ ಸುಂದರಿ ನೀ ನನ್ನ ಚಂದರಿ. ಹಲೋ ಸರ್. ಎಸ್ ಸರ್, ಈಗ ಬಂದ್ಬಿಟ್ಟೆ ಸರ್. ಬಾಸ್ ಕರೀತಿದ್ದಾರೆ. ಅಪ್ಪ, ಸದ್ಯ ಬದುಕೊಂಡೆ. ಏನೋ ಕರೆದ್ರಲ್ಲ ಸರ್? ನಾವು ಕೆಲ್ಸಕ್ಕೆ ಕಾಲ್ ಫಾರ್ ಮಾಡಿದ್ವಲ್ಲ, ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ? ಅದು 111 ಸರ್. ಅದೇನ್ರಿ 111? ಒಂದ್ ಸೇರ್ಸಿ 112 ಇಲ್ಲ ಒಂದ್ ಕಿತ್ ಹಾಕಿ 110. ಕಿತ್ತಾಕ್ಬೇಕು ಅಂದ್ರೆ
23 ಅಪ್ಲಿಕೇಶನ್ಸ್ ಕಿತ್ ಹಾಕ್ಬೋದು ಸರ್. ಅಂದ್ರೆ ಆಲ್ ದಿ 23 ಕ್ಯಾಂಡಿಡೇಟ್ಸ್ ಆರ್ ಇನ್ಎಕ್ಸ್ಪೀರಿಯನ್ಸ್ಡ್, ಅನುಭವನೇ ಇಲ್ಲ. ಅವರೇ ನಮಗ್ ಬೇಕಾಗಿರೋದು. ಆ ಅನುಭವ ಇರೋರ ಕೈಗೆ ಸಿಕ್ಕೆ ನಮ್ಮ ದೇಶ ಹಾಳಾಗಿ ಹೋಗಿರೋದು. ಅಲ್ರಿ, ಅನುಭವಸ್ಥರಿಗೆ ಅವಕಾಶಗಳು ಸಿಗ್ತಾ ಹೋಗ್ತಿದ್ರೆ ಅನುಭವ ಇಲ್ಲದೆ ಇರೋರಿಗೆ ಅನುಭವ ಹೇಗ್ರಿ ಸಿಗತ್ತೆ ಹಾರಿ ಬಾಬು? ಕರೆಕ್ಟ್ ಸರ್. ಆ ನಿಮ್ಮ 111ರಲ್ಲಿ 23 ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ ಎಸಿರಿ. ಸರ್, ನೀವು ಯೋಚನೆ ಮಾಡೋ ರೀತಿನೇ ಸ್ಪೆಷಲ್ಲು ಸರ್. ಯುವಕರ ಮೇಲೆ ಅದೆಷ್ಟೊಂದು ಅಭಿಮಾನ ಸರ್ ನಿಮಗೆ. ಎಲ್ಲಾ ಯುವಕರ ಬಗ್ಗೆ ಅಲ್ಲ, ಕರ್ತವ್ಯದಲ್ಲಿ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತ ಹುಡುಗರನ್ನ ಕಂಡ್ರಿ ನನಗೆ ಪ್ರಾಣ. ಅದಲ್ಲದೆ ಈ ಸ್ಪೋರ್ಟ್ಸು, ಮ್ಯೂಸಿಕ್ಕು, ನಾಟಕ ಅಂತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರಲ್ಲ ಅಂಥವ್ರನ್ನ ಕಂಡ್ರಾಗಲ್ಲ ನನಗೆ. ಕರೆಕ್ಟ್ ಸರ್. ಅಪ್ಲಿಕೇಶನ್ ಅಲ್ಲಿ ಮೊದಲನೇದು ಓದಿ. ಮೊದಲನೇದು ವಿಕ್ಕಿ. ವಿಕ್ಕಿ ಅದೇನ್ ಸರಿಯಾಗಿ ಕಕ್ಕಿ? ಅವ್ರ ಫುಲ್ ನೇಮು ವಿಕ್ರಮ್ ಕುಮಾರ್ ಅಂತ, ಶಾರ್ಟ್ ಆಗಿ ವಿಕ್ಕಿ ಅಂತ ಇಟ್ಕೊಂಡಿದ್ದಾರೆ. ರಬೀಶ್. ಯಾವನು ಅಪ್ಪ ಅಮ್ಮ ಇಟ್ಟಿರೋ ಹೆಸರನ್ನ ಕತ್ತರಿಸಿ ಶಾರ್ಟ್ ಮಾಡ್ತಾನೋ ಅವನು ಕೆಲಸನು ಶಾರ್ಟ್ ಮಾಡಕ್ ಬಿಡ್ತಾನೆ. ನೆಕ್ಸ್ಟ್ ಮೇಲುಕೋಟೆ ಚೆಲುವನಾರಾಯಣ ಅಯ್ಯಂಗಾರ್. ಆಹಾ, ಇವನಿಗೆ ಇಂಟರ್ವ್ಯೂ ಕಾರ್ಡ್ ಕಳಿಸಿ. ಸರಿ. ನೆಕ್ಸ್ಟ್ ರಾಮಪ್ರಸಾದ್ ಶರ್ಮಾ. ವೆರಿ ಗುಡ್, ಇವನಿಗೂ ಕಳಿಸಿ. ಸರಿ ಸರ್. ನಮಸ್ಕಾರ ಸರ್. ಕೂತ್ಕೋ ಬಾ. ಪರವಾಗಿಲ್ಲ ಸರ್. ಹಿರಿಯರ ಮುಂದೆ ಕಿರಿಯರು ಸರಿಸಮಾನವಾಗಿ ಕೂತ್ಕೊಳ್ಳೋದು ಸಭ್ಯತೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ, ಕೂತ್ಕೋ. ಧನ್ಯವಾದಗಳು ಸರ್. ನಿನ್ನ ಹೆಸರು? ದಶರಥ್ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ. ದಶರಥ ಪ್ರಸಾದ್ ಅನ್ನೋದು ನಮ್ಮ ತಂದೆಯವ್ರ ಹೆಸರು. ಓ, ಇಷ್ಟುದ್ದ ಯಾಕೆ ಹೆಸರಿಟ್ಕೋಬೇಕು? ಸಿಂಪಲ್ ಆಗಿ ಚಿಕ್ಕದಾಗಿ DP ರಾಮ್ ಪ್ರಸಾದ್ ಅನ್ಬೋದೆ? ತಂದೆಯಾದನು ಜನ್ಮದಾತ, ಅನ್ನ ಕೊಟ್ಟ ಅನ್ನದಾತ, ಬೆಳೆಸಿದ ಭಗವಂತ. ಅವನ ಹೆಸರನ್ನ ದಿನಕ್ಕೊಂದು 10 ಸಲ ನೆನ್ಸ್ಕೊಂಡ್ರೆ ತಾನೆ ಸರ್ ಮಗನಾಗಿದ್ದಕ್ಕೆ ಸಾರ್ಥಕ. ಆಹಾ, ಅತ್ಯುತ್ತಮವಾದ ಅಭಿಪ್ರಾಯ. ಸುನಿಲ್ ಗವಾಸ್ಕರ್ ಬಗ್ಗೆ ನಿನಗೇನು ಗೊತ್ತು? ಅದು ವ್ಯಕ್ತಿ ಹೆಸರು ಅಥವಾ ಊರ ಹೆಸರು ಸರ್? ಸುನಿಲ್ ಗವಾಸ್ಕರ್ ಫೇಮಸ್ ಕ್ರಿಕೆಟ್ ಪ್ಲೇಯರ್. ಕ್ಷಮಿಸಿ ಸರ್, ಕ್ರಿಕೆಟ್ ವಿಷಯದಲ್ಲಿ ನನಗೆ ತಿಳುವಳಿಕೆ ಇಲ್ಲ. ಪರವಾಗಿಲ್ಲ. ಈ ಬ್ಲ್ಯಾಕ್ ಪರ್ಲ್ ಬಗ್ಗೆ ನಿನಗೇನು ಗೊತ್ತು? ಕಪ್ಪು ಮುತ್ತಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಷ್ಟು ದಿನ ನಾನು ಮುತ್ತಿನ ಬಣ್ಣ ಶ್ವೇತವರ್ಣ ಅಂತಿದ್ದೆ. ನಾನು ಕೇಳಿದ್ದು ಪೀಲೆ ಬಗ್ಗೆ. ಆತ ತುಂಬಾ ದೊಡ್ಡ ವ್ಯಕ್ತಿ ಸರ್. ದೊಡ್ಡ ವ್ಯಕ್ತಿ ಅನ್ನಿಸ್ಕೊಳ್ಳೋ ಕೆಲಸ ಅವನೇನ್ ಮಾಡಿದ್ದಾನೆ? ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಬ್ಯಾಕ್ವರ್ಡ್ ಟ್ರೈಬ್ಸ್ ಆಫ್ ಮಹಾರಾಷ್ಟ್ರ, ಹಿಂದುಳಿದ ಜನಾಂಗದ ಶೇಕಡಾವಾರು ಆದಾಯ ಎನ್ನುವ ಸಂಶೋಧನಾ ಗ್ರಂಥ ಸಿದ್ಧ ಮಾಡಿದನಲ್ಲ. ನೀ ಯಾರ ಬಗ್ಗೆ ಹೇಳ್ತಾ ಇದ್ದೀಯಾ? ರೀಲೆ, ಪ್ರೊಫೆಸರ್ ರೀಲೆ ಸರ್, ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ. ನೋ, ನಾನ್ ಹೇಳ್ತಾ ಇರೋದು ಪೀಲೆ, ಫೇಮಸ್ ಫುಟ್ಬಾಲ್ ಪ್ಲೇಯರ್ ಪೀಲೆ, PELE, ಪೀಲೆ. ನನಗೆ ಅಪ್ಪಣೆ ಕೊಡಿ ಸರ್, ನಾನು ಹೋಗ್ಬಿಟ್ಟು ಬರ್ತೀನಿ. ಯಾಕಪ್ಪ, ಏನಾಯ್ತು? ನಾನು ಈಗ ತಾನೇ ಓದ್ ಮುಗಿಸ್ದೆ. ನಮ್ಮ ತಂದೆ ಹೇಳ್ಕೊಟ್ಟಿದ್ ಪಾಠ ವಿದ್ಯಾತುರಾಣಾಂ ನ ಸುಖ ನ ನಿದ್ರಾ ಅಂತ. ಇಷ್ಟ ದಿನ ನನಗೆ ಆಟ, ಸಂಗೀತ, ವಿನೋದ, ನಾಟಕ ಈ ಯಾವ ಮನೋರಂಜನೆ ಕಡೆನೂ ನನ್ನ ಗಮನ ಇರಲಿಲ್ಲ. ಅಹೋರಾತ್ರಿ ಪುಸ್ತಕದ ಜೊತೆ ಕಾಲ ಕಳೀತಾ ಇದ್ದೆ. ನಮ್ಮ ತಂದೆ ಹೇಳಿದ ತಪ್ಪು ಅಂತ ನನಗೀಗ ಗೊತ್ತಾಗ್ತಾ ಇದೆ ಸರ್. ಇಲ್ಲ, ಖಂಡಿತ ಇಲ್ಲ. ನಿಮ್ಮ ತಂದೆಯವರ ಅಭಿಪ್ರಾಯ ಸರಿಯಾಗೇ ಇದೆ. ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ಕೂತ್ಕೊಳ್ಳಪ್ಪ. ಪರವಾಗಿಲ್ಲ, ನೀನ್ ಕೂತ್ಕೊಳ್ಳಪ್ಪ. ಪರವಾಗಿಲ್ಲ. ಇಲ್ಲ, ನೀನ್ ಕೂತ್ಕೊಳ್ಳಪ್ಪ, ಕೂತ್ಕೋ. ನಿಮ್ಮ ಪೂಜ್ಯ ತಂದೆಯವರು ಇನ್ನೇನೇನೆಲ್ಲ ಹೇಳಿದ್ದಾರಪ್ಪ? ಬೇಡ ಬಿಡಿ ಸರ್, ನೀವು ಅವ್ರನ್ನ ಹುಚ್ಚ ಅನ್ಕೋಬಹುದು. ಛೆ, ಇಲ್ಲಪ್ಪ, ಹೇಳಪ್ಪ. ಅವ್ರು ಹೇಳ್ತಿದ್ರು, ಮನುಷ್ಯನ ಮುಖ್ಯವಾದ್ದು ಮನಸ್ಸಲ್ಲಿ ಒಂದೊಳ್ಳೆ ಆಸೆ, ಮೂಗಿನ ಕೆಳಗೊಂದು ಒಳ್ಳೆ ಮೀಸೆ. ಮುಸ್ಟಾಚ್ ಇಸ್ ದ ಮಿರರ್ ಆಫ್ ಹ್ಯೂಮನ್ ಸೋಲ್ ಅಂಡ್ ಮೈಂಡ್ ಅಂತಿದ್ರು. ಮುತ್ತಿನಂಥ ಮಾತು.
ಯಾವನಿಗೆ ಮೀಸೆ ಇರಲ್ವೋ ಅವನಿಗೆ ಒಳ್ಳೆ ಮನಸ್ಸೇ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಸತ್ಯ ಸರ್, ಸತ್ಯ. ಪೌರುಷವು ಸಿಂಹಕ್ಕೆ, ಕಡು ರೋಷ ಸರ್ಪಕ್ಕೆ, ಸರಸರಸಿಕನಿಗೆ ಲಕ್ಷಣವ ಕೊಡುವಂತೆ ಹುರಿ ಮೀಸ ಪುರುಷನಿಗೆ ಸರ್ವಜ್ಞ. ಹಾಗಂತ ದೊಡ್ಡ ಕವಿನೇ ಹೇಳಿದ್ದಾರೆ ಸರ್. ಅಯ್ಯೋ ಅಯ್ಯೋ ಅಯ್ಯೋ, 16 ಸಲ ಸರ್ವಜ್ಞನ ಗ್ರಂಥಗಳನ್ನ ತಿರುಮುರು ಮಾಡಿ ಓದ್ಬಿಟ್ಟಿದ್ದೀನಿ. ಈ ಪಾಪಿ ಕಣ್ಣುಗಳಿಗೆ ಈ ತ್ರಿಪದಿ ಒಂದು ಸಲನಾದ್ರೂ ಬೀಳೋದು ಬೇಡವೇ? ಯಾವುದಕ್ಕೂ ಕಾಲ ಬರ್ಬೇಕಲ್ಲ ಸರ್. ಹೌದು. ಈ ಬ್ಯಾಲೆನ್ಸ್ ಶೀಟ್ ಒಂದ್ಸಲ ನೋಡು. ಸರಿ ಸರ್. 1900 ಇದನ್ನ ಯಾವ ಮುಟ್ಟಾಳ ಸರ್ ಮಾಡಿದ್ದು? ನಾನೇ. ಸರ್, ದಯವಿಟ್ಟು ನೀವು ನನ್ನ ಕ್ಷಮಿಸಿ ಸರ್, ಇದು ತಪ್ಪು ಸರ್. ನನಗ್ ಗೊತ್ತು, ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ನನಗ್ ಗೊತ್ತು. ನನ್ನ ತಪ್ಪಿನ ಬಗ್ಗೆ ನಿನಗೆಷ್ಟು ತಿಳುವಳಿಕೆ ಇದೆ ಅಂತ ನಾನು ನೋಡ್ಬೇಕಾಗಿತ್ತು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. 800 ರೂಪಾಯಿ ಸಂಬಳ ನಿನಗೆ. 800? ಸಾಲಿಲ್ಲ ಅಂದ್ರೆ ಇನ್ನೊಂದು 50 ಹೆಚ್ಚಾಗಿ ತಗೋ. ಅದಕ್ ಮೇಲೆ 1 ನಯಾ ಪೈಸಾ ಕೊಡಲ್ಲ. ಹಾಗಲ್ಲ ಸರ್, ನಾ ಹೇಳಿದ್ದು 500 ರೂಪಾಯಿ ಸಂಬಳ ತಗೊಳ್ಳೋ ಯೋಗ್ಯತೆ ಇಲ್ದ್ರೆ ನನಗೆ 800 ಅಂದ್ರೆ ಹೇಗೆ ಸರ್? ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ನಿನ್ನ ಯೋಗ್ಯತೆ ನನಗ್ ಗೊತ್ತು. ಈ ಜುಬ್ಬ ಯಾಕೆ ಎಷ್ಟು ತುಂಡಾಗಿದೆ? ಇನ್ ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರ್, ಉಡುಪು ಶರೀರದ ಮಾನ ಮುಚ್ಚಕ್ಕೆ ಹೊರತು ಶೋಕಿಗಲ್ಲ. ಮಹಾತ್ಮ ಗಾಂಧೀಜಿಯವರೇ ಒಂದು ಮೋಟ್ ಪಂಚೆ ಉಟ್ಕೋತಿದ್ರು. ಯಾಕೆ? ದೇಹಕ್ಕೆ ಅಷ್ಟೇ ಅವಶ್ಯಕತೆ ಅಂತ. ಪ್ರತಿಯೊಬ್ರು ತಮ್ಮ ಬಟ್ಟೆಯಲ್ಲಿ 4 ಅಂಗುಲ ಕಮ್ಮಿ ಮಾಡಿದ್ರೆ ಭಾರತದಲ್ಲಿರೋ ಎಷ್ಟೋ ಜನರ ಬಟ್ಟೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅಂಬರಾಡಂಬರೇಣ ಕಿಂ ಶಂಭು ಅಂಬರಹೀನೋಪಿ ಸರ್ವಜ್ಞಂ ಕಿಂ ನ ಜಾಯತೆ ಅಂತ. ಆಗೋಲ್ಲ ಆಗೋಲ್ಲ, ಇನ್ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ನಾನು ನಿಮ್ ತಂದೆಯವ್ರು ನೋಡ್ಬೇಕಪ್ಪ. ಬೇಡಿ ಸರ್. ಅಯ್ಯೋ, ಈಗ್ಲೇ ನಾನು ನೋಡ್ಬೇಕಪ್ಪ. ನಿಮ್ ದಮ್ಮಯ್ಯ ಬೇಡಿ ಸರ್. ಯಾಕೆ? ನೀವು ಚೆನ್ನಾಗಿರ್ಬೇಕು ಸರ್. ಅದಕ್ಕೆ ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ಅದಕ್ಕೆ ನಾನು ಹೇಳ್ತಿರೋದು, ಅವ್ರು ಎಲ್ಲಿದ್ದಾರೆ ಅಂತ ಹೇಳು, ನಾನೇ ಹೋಗಿ ನೋಡ್ತೀನಪ್ಪ. ಇಷ್ಟು ಬೇಗ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಸರ್. ಯಾಕೆ? ಅವ್ರು ಸ್ವರ್ಗವಾಸಿಗಳಾಗಿ 4 ವರ್ಷ ಆಗೋಯ್ತು ಸರ್. ಛೇ 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 ಛೇ, ಎಂಥ ದುಃಖದ ಸಂಗತಿ. ಒಬ್ಬ ಗ್ರೇಟ್ ಮ್ಯಾನ್ ನೋಡೋ ಅಂತ ಸೌಭಾಗ್ಯನ ನಾನು ಕಳ್ಕೊಂಡ್ಬಿಟ್ಟೆ. ಆದ್ರೆ ಸರ್, ಅವರಿಲ್ಲ ಅನ್ನೋ ಭಾವನೆ ನನಗಿಲ್ಲ ಸರ್. ಮನುಷ್ಯ ಕಾಲನ ಕೈವಶ ಆದ್ರೂ ತನ್ನ ವಿಚಾರ ಮತ್ತು ಸಿದ್ಧಾಂತಗಳಿಂದ ಅವನು ಯಾವಾಗಲೂ ಅಮರಜೀವಿಯಾಗಿರ್ತಾನೆ. ನೆನಪಿನ ರೂಪದಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಾನೆ. ಅಬ್ಬಾ ಅಬ್ಬಾ ಅಬ್ಬಾ, ಏನು ವಿಷಯ ಏನು ವಿಷಯ. ನೀನು ಬಹಳ ಬೇಗ ಮುಂದಕ್ಕೆ ಬರ್ತೀಯ. ನಿನ್ನ ಈ ಪಾಂಡಿತ್ಯನೆಲ್ಲ ಮಾತಾಡಿ ಹಾಳು ಮಾಡಬೇಡ. ಬರ್ದಿಡು ಬರ್ದಿಡು, ಜನಗಳಿಗೆ ಅನುಕೂಲ ಆಗುತ್ತೆ. ಬರ್ದಿಡು. ಆಯ್ತು ಸರ್, ನಾ ಬರ್ತೇನೆ. 100 ವರ್ಷ ಚೆನ್ನಾಗಿ ಬಾಳಪ್ಪ. ಅದಕ್ಕಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು ಸರ್. ಹೊತ್ತದಕ್ಕೆ ಸರಿಯಾಗಿ ಊಟ ಮಾಡು. ಸರಿ ಸರ್. ಹಿಂದ್ ಮುಂದ್ಲಾಗಿ ನಡಿಬೇಡ. ಸರಿ. ಹರಿಬಾಬು ಸರ್, ನೀವು ಬ್ಲ್ಯಾಕ್ ಪರ್ಲ್ ನೋಡಿದ್ದೀರಾ? ಬ್ಲ್ಯಾಕ್ ಪೆರ್ಲ್? ಅಲ್ಲಲ್ಲ, ಇದು ಪ್ಯೂರ್ ಡೈಮಂಡ್ ನೋಡಿದ್ದೀರಾ? ಓ, ನೋಡಿದ್ದೀನಿ ಸರ್. ಹಿಂದೆ ಮಹಾರಾಣಿ ಗಾಯತ್ರಿ ದೇವಿ ಅವ್ರ ಭಾಷಣ ಕೇಳಕ್ ಹೋದಾಗ ಅವ್ರ ನೆಕ್ಲೆಸ್ ಅಲ್ಲಿ ನೋಡಿದ್ದೆ ಸರ್. ಅದು ಪ್ಯೂರ್ ಅಲ್ಲ. ಪ್ಯೂರ್ ಸರ್? ಪ್ಯೂರ್ ಅಲ್ಲ ರೀ. ಪ್ಯೂರ್ ಯಾವ್ದು ಗೊತ್ತಾ? ಯಾವ ಸರ್? ಈಗ ಹೋದ್ನಲ್ಲ ಹುಡುಗ, ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ಈಸ್ ದಿ ಪ್ಯೂರ್ ಡೈಮಂಡ್. ಏನೋ ಇನ್ನು ಯಾರು ಬರಲೇ ಇಲ್ಲ. ಹೋಗ್ರೆ. ಹೋಗ್ರೆ. ಏನೋ ರಾಮ್ ಪ್ರಸಾದ್ ಇನ್ನೂ ಬರಲೇ ಇಲ್ಲ. ಹಲೋ.
ಹರಿಬಾಬು ಅವರೇ, ಇದೇನು ಇಷ್ಟೊಂದು ಕಾಗದ ಬಂದಿದೆ? ಇದೆಲ್ಲ ಆಫೀಸ್ದಲ್ಲ, ನನಗೇ ಬಂದಿರೋ ಕಾಗದಗಳು. ಒಂದೇ ದಿವಸದಲ್ಲಿ ಇಷ್ಟೊಂದು ಕಾಗದನ? ಹೌದು, ಇದೆಲ್ಲ ನನ್ನ ಕವಿತೆಗಳು. ಪತ್ರಿಕೆ ಕಳಿಸಿದ್ದೆ, ಪುನಃ ಎಲ್ಲ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದರಿಂದ ಹೂವಿನಂತ ಮನಸ್ಸಿರೋ ಕವಿಯ ಹೃದಯಕ್ಕೆ ಎಷ್ಟೊಂದು ನೋವಾಗುತ್ತೆ ಅಂತ ಅವ್ರಿಗೇನ್ ಗೊತ್ತು. ಗುಡ್ ಮಾರ್ನಿಂಗ್ ಸರ್. ಸರ್, ಗುಡ್ ನ್ಯೂಸ್ ಸರ್. ರಮೇಂದ್ರ ಮತ್ತು ಶುಭೇಂದ್ರ ಕಂಪನಿಯವರು ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಕಾಗದಕ್ಕೆ ರುಜು ಹಾಕಿದ್ರೆ 50,000 ರೂಪಾಯಿ ವಾಪಸ್ ಬರುತ್ತೆ. ರುಜು ಇರ್ಲಿ, ತಮ್ಮ ತಾಯಿ ಆರೋಗ್ಯ ಹೇಗಿದೆ ಹೇಳಿ? ಪರವಾಗಿಲ್ಲ ಸರ್. ಏನಾಗಿತ್ತು? ಬ್ರೀದಿಂಗ್ ಟ್ರಬಲ್. ಡಾಕ್ಟರ್ ಹೇಳಿದ್ರು ಇನ್ನೇನು ಭಯ ಇಲ್ಲ ಅಂತ. ಓ, ಅದಕ್ಕೆ ತಾವು ನಿರ್ಭಯವಾಗಿ ಫುಟ್ಬಾಲ್ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂಗೆ ಹೋಗಿದ್ರಾ? ಯಾವ ಸ್ಟೇಡಿಯಮು? ಅದೇನ್ ಮ್ಯಾಚು? ನೀವೇನು ಹೇಳ್ತಿದ್ದೀರಾ ಸರ್? ಗೋವಿಂದ ಬಂದಿದ್ರೆ ಇನ್ನ ಮಜಾ ಬಂದಿರೋದು. ಯು ಡ್ಯಾಮ್ ಲಯರ್, ಬ್ಲಡಿ ಬ್ಲಫರ್! ನಿನ್ನ ತಂದೆ ಆಗಿರೋ ನನ್ನ ಮುಂದೆ ಸುಳ್ಳು ಹೇಳೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಎಸ್ ಸರ್. ನೋ ಸರ್. ವಾಟ್ ಡು ಯು ಮೀನ್? ಎಸ್ ಸರ್, ನೋ ಸರ್? ತಾವು ನನ್ನ ತಂದೆ ಸಮಾನ ಅಂದ್ರೆ ಅದಕ್ಕೆ ಸರ್. ನಾನು ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ನೋ ಸರ್. ಸ್ಟಾಪ್ ಯುವರ್ ನಾನ್ಸೆನ್ಸ್. ನಿನ್ನೆ ನನ್ನ ಕಣ್ಣಾರೆ ನಿನ್ನ ಸ್ಟೇಡಿಯಂ ಅಲ್ಲಿ ನೋಡಿದ್ದೀನಿ. ನಾನು ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಸ್ಪೋರ್ಟ್ಸ್ ವಿಷಯನೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ನನ್ನ ಮುಂದೆ ಆಕ್ಟ್ ಮಾಡ್ತೀಯ? ಆಕ್ಟ್. ಈ ಪಿಕ್ಚರ್ ಡುವೆಲ್ ಮಾಡ್ತಾ ಕಣೋ. ಸತ್ಯನ ನಿತಿನ್ ಅಂತ ಅವಳಿ ಜವಳಿ. ಒಂದು ಕ್ಯಾರೆಕ್ಟರ್ಗೆ ಮೀಸೆ ಇದೆ, ಇನ್ನೊಂದು ಕ್ಯಾರೆಕ್ಟರ್ಗೆ ಮೀಸೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಅರ್ಥವಾಯ್ತು ಸರ್, ನನಗೆ ಈಗ ಅರ್ಥವಾಯ್ತು ಸರ್. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ಲಿ ಏನು ತಪ್ಪಿಲ್ಲ. ಮೊದಲು ಈ ಕಾಗದಕ್ಕೆ ರುಜು ಹಾಕ್ಬಿಡಿ. ವಿಷಯ ಏನಂತ ಆಮೇಲೆ ಹೇಳ್ತೀನಿ. ಆಮೇಲೇನೋ ಹೇಳೋದೇನಿದ್ರು ಈಗ ಹೇಳು. ಇಷ್ಟೊಂದು ಎಕ್ಸೈಟ್ ಆಗಬೇಡಿ ಸರ್. ನಮ್ಮ ತಂದೆ ಹೇಳ್ತಿದ್ರು, ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದ ಇಹಪರದ ಲಯವನೈದುವುದು ಅಂತ ಆ ಕುಮಾರವ್ಯಾಸ ಹೇಳಿದ್ದಾರೆ ಸರ್. ಆಹಾ, ಏಯ್, ಇನ್ಮೇಲೆ ನನ್ನ ಮುಂದೆ ನಾಟಕ ಆಡಬೇಡ. ಇನ್ಮೇಲೆ ನಿನ್ನ ಮಾತಿಗೆಲ್ಲ ಮರಳಾಗಲ್ಲ. ನಾನು ಸ್ಟೇಡಿಯಂಗೆ ಬಂದಾಯ್ತು, ನಿನ್ನಲ್ಲಿ ನೋಡಾಯ್ತು. ಸರ್, ದೊಡ್ಡೋರು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನನ್ನ ಸ್ಟೇಡಿಯಂ ನೋಡಿದ್ರಲ್ಲ, ನಾನು ಯಾವ ಡ್ರೆಸ್ ಹಾಕಿದ್ದೆ? ಅದು ನೀನು ಅದು ಬಣ್ಣ ಬಣ್ಣದ ಟೀ ಶರ್ಟ್, ಕೆದರಿದ ಕ್ರಾಪು, ಕೂಲಿಂಗ್ ಗ್ಲಾಸ್ ಅಲ್ವೇ ಸರ್? ಕರೆಕ್ಟು. ನೋಡಕೊಳ್ಳೆ ಲೋಫರ್ ಇದ್ದಾಗಿತ್ತ ತಾನೆ? ಕರೆಕ್ಟು. ಏನ್ ಸರ್, ಯಾವತ್ತಾದ್ರೂ ನೀವು ನನ್ನ ಅಂತ ಕುಲ್ಗೆಟ್ ಅವತಾರ ನೋಡಿದಿರಾ? ನಿನ್ನೆ ನೋಡಿದ್ನಲ್ಲ. ನೋಡಿದ್ರಿ ನಿಜ. ಆದ್ರೆ ಅವನು ದಶರಥ್ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ ಅಲ್ಲ. ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮಾ, ನನ್ನ ತಮ್ಮ. ನಾವಿಬ್ರು ಅವಳಿ ಜವಳಿ ಸರ್. ಓಹ್, ಏನು ಅವಳಿ ಜವಳಿನ? ನಿನ್ನೆ ನೀವು ನೋಡಿದ ಮುಖದಲ್ಲಿ ಮೀಸೆ ಇತ್ತ? ಮೀಸೆ ಇರ್ಲಿಲ್ವಾ? ನೆವರ್. ಪ್ಲೀಸ್ ಶೇರ್ ಸರ್. ಬೋಲ್ಡ್ ಮೀಸೆ ಮುಖದವನು. ಅಕ್ಷರಕ್ಕೆ ಲಕ್ಷ ಕೊಟ್ರು ಅಮೃತ ನುಡಿಯ ನಾಲ್ಗೆ ನನ್ನದು. ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಅನ್ಯಾಯವಾಗಿ ಹೇರೋ ಆಪಾದನೆನ ಹೊರಬೇಡ, ವಿನಾಕಾರಣ ಮಾಡೋ ನಿಂದ್ರನ್ನ ಸಹಿಸ್ಬೇಡ, ಅವಮಾನವಾಗೋ ಸ್ಥಳದಲ್ಲಿ ಇರ್ಬೇಡ ಅಂತ. ಯಾವಾಗ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೋ ಆವಾಗ ನಾ ಈ ಸ್ಥಳದಲ್ಲಿ ಇರೋದ್ರಲ್ಲಿ ಅರ್ಥವೇ ಇಲ್ಲ ಸರ್. ದಯವಿಟ್ಟು ನನ್ನ ರಾಜೀನಾಮೆಯನ್ನ ಸ್ವೀಕರಿಸಿ ಸರ್. ನಾ ಬರ್ತೀನಿ ಸರ್. ಲಕ್ಷ್ಮಣ ಪ್ರಸಾದ್ ಅಲ್ಲಲ್ಲ, ರಾಮ್ ಪ್ರಸಾದ. ನಂಬಿಕೆ ಇದೆಯಯ್ಯ, ನಂಬಿಕೆ ಇದೆ. ಬಹುಶಃ ನೀನ್ ಹೇಳ್ದ ಹಾಗೆ ಅವನಿಗೆ ಮೀಸೆ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಏನ್ ಬಂತು ಸರ್? ಮೀಸೆ ಇಲ್ದಿರ ಮುಖದಲ್ಲಿ ಮೀಸೆ ಹೇಗ್ ಸರ್ ಕಾಣುತ್ತೆ? ಇಷ್ಟು ಹೇಳಿದ್ರು ಅಡ್ಗೋಡ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿರಲ್ಲ ಸರ್. ನಾನು ನಿಮ್ಮನ್ನ ತಂದೆ ಸಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ನನ್ನ ಸುಳ್ಳಾಗಿ ಮಾಡ್ಬಿಟ್ರಿ ಸರ್. ನಾ ಬರ್ತೀನಿ. ಅಯ್ಯೋ ಮಗು, ಇಲ್ಲ ಮಗು, ಇಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ. ಅಲ್ಲಯ್ಯ, ಈಗ ತಾನೇ ನೀನು ಹೇಳಿದೆ ನನ್ನ ತಂದೆ ಸಮಾನ ಅಂತ. ತಂದೆಯಾದವನಿಗೆ ಒಂದು ಮಾತು ಬೈಯೋದಕ್ಕೂ ಹಕ್ಕಿಲ್ವೇನಯ್ಯ? ಹಕ್ಕಿದೆ ಅಂತ ಪಕ್ಕೆ ಮುರಿಟ್ ನೋಡಿದ್ರೆ ಹೇಗ್ ಸರ್ ತಡ್ಕೊಳ್ಳಿ? ನಾ ಬರ್ತೀನಿ ಸರ್. ಇಲ್ಲ, ಏನೋ ಕೆಟ್ಟಗಳಿಗೆ ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಹೌದು,
ನಿನ್ ತಮ್ಮ ಅಂತ ಹೇಳಿದೆಯಲ್ಲ? ಹೌದು ಸರ್, ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮಾ. ಅವನು ಏನ್ ಮಾಡ್ಕೊಂಡಿದ್ದಾನೆ? ಪೋಲಿಯೋ ಅಲ್ಕೊಂಡಿದ್ದಾನೆ ಸರ್. ಆಟ, ನಾಟಕ, ಸಂಗೀತ ಅನ್ಕೊಂಡು. ಓಹೋ, ಸಂಗೀತ ಬೇರೆ ಬರುತ್ತೋ? ಬರುತ್ತೆ ಸರ್. ಏನ್ ಪ್ರಯೋಜನ? 3 ಕಾಸು ಸಂಪಾದನೆ ಮಾಡಲ್ಲ. ಅಯ್ಯಯ್ಯೋ, ಅಂದ್ರೆ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇದೆ ಏನು? ಹೌದು ಸರ್. ನೀನು ಒಂದ್ ಕೆಲಸ ಮಾಡು, ನಾಳೆ ಅವನ್ ಕರ್ಕೊಂಬ, ನಾನು ಅವನಿಗೊಂದು ಕೆಲಸ ಕೊಡ್ತೀನಿ. ಅದು ಸಾಧ್ಯವಿಲ್ಲ ಸರ್. ಯಾಕಾಗಲ್ಲ? ಏಕಾಲದಲ್ಲಿ ನಾವಿಬ್ರು ಒಂದೇ ಸ್ಥಳದಲ್ಲಿ ಇರೋಕ್ಕಾಗಲ್ಲ ಸರ್. ಯಾಕಯ್ಯ, ನೀವೇನ್ ಜಡವಸ್ತುಗಳ? ಉತ್ತರ ಧ್ರುವ ದಕ್ಷಿಣ ಧ್ರುವ ಸೇರುತ್ತಾ ಸರ್? ಹಗಲು ರಾತ್ರಿ ಒಟ್ಟಿಗೆ ಇರಕ್ಕಾಗುತ್ತಾ? ಏನೇ ಮಾಡಿದ್ರು ನಾನಿರೋ ಜಾಗಕ್ಕೆ ಅವ್ನು ಬರಲ್ಲ ಸರ್. ಓಹೋ, ಹೌದು, ಅವನಿಗೆ ಸಂಗೀತ ಬರುತ್ತೆ ಅಂತ ಹೇಳ್ದಲ್ಲ. ಒಂದ್ ಕೆಲಸ ಮಾಡು, ನಾಡಿದ್ದು ಹೇಗಿದ್ರು ರಜಾ ಇದೆ, ನೀನ್ ಅವನ್ನ ನಮ್ಮ ಮನೆಗೆ ಕಳಿಸು. ನನ್ನ ಮಗಳಿಗೆ ಸಂಗೀತ ಪಾಠನಾದ್ರೂ ಕಲಿಸ್ಲಿ. ಸರ್ ಸರ್, ನೀವಿಲ್ದೇ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀರಾ ಸರ್? ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ, ಇವತ್ತು ನಿನ್ಗೆ ನಾನು ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನೀನ್ ನಿನ್ನ ತಮ್ಮನ್ನು ಕಳಿಸ್ಲೇಬೇಕು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಹೇಳು, ನಿನ್ನ ನೋಡೋ ಆಸೆಯಿಂದಲೇ ನಾನು ಇಲ್ಲಿ ತನಕ ಬರೋ ಕೊಟ್ಕೊಂಡಿದ್ದು. ನಾನು ನಮ್ಮಣ್ಣ ನಿಮ್ ಸಹಾಯನ ಯಾವತ್ತೂ ಮರೆಯಲ್ಲ. ಅಂದಾಗೆ ನಮ್ಮಣ್ಣ ನಮ್ಮನೆ ವಿಷಯ ಎಲ್ಲ ಹೇಳಿದಾನೆ ತಾನೆ? ಓ, ಎಲ್ಲ ಹೇಳಿದಾನೆ. ನಿಮಗ್ ತಾಯಿ ತಂದೆ ಇಲ್ಲ, ಸತ್ತು ಹೋಗಿದ್ದಾರೆ. ತಾಯಿ ಸತ್ತಿಲ್ಲ, ನಾನೇ ನಿಮ್ ತಾಯಿ. ನಾನ್ ಬದುಕಿದೀನಿ. ನಿಮ್ ಮನೇಲಿ 3 ಜನ ಇದ್ದಾರೆ. 4 ಜನನಾ? 1 2 3. ಇಲ್ದೇವ್ನ ಬೈದಲ್ಲ ಆಂಟಿ. ಲಕ್ಷ್ಮಣ್ ಪ್ರಸಾದ್ ನನ್ನ ತಮ್ಮ. ಹೌದು, ನನಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ರಾಮ್ ಪ್ರಸಾದ್, ಲಕ್ಷ್ಮಣ ಪ್ರಸಾದ್, ರಾಧಾ. ನಾವಿಬ್ರು ಹಬ್ಳಿ ಜವಳಿ. ಎಲ್ಲ ತಪ್ಪಿದೆ. ಆಂಟಿ ಬಂದ್ಬಿಟ್ರು. ಆಂಟಿ ನರ್ವಸ್ ಆಗ್ಬೇಡಿ. ನಾನ್ ಯಾಕೆ ನರ್ವಸ್ ಆಗ್ಲಿ? ಐ ಆಮ್ ಆಲ್ ರೈಟ್. ನಮಸ್ಕಾರ ಸರ್, ಬನ್ನಿ ಸರ್. ಇದ್ಯಾಕೆ ಸರ್ ಶೋಭಿಸ್ತಾ ಇದ್ದಾರೆ? ಎಂಥ ಪ್ರಶಾಂತವಾದ ವಾತಾವರಣ, ದೇವಸ್ಥಾನ ಇದ್ದಾಗಿದೆ. ಕೂತ್ಕೊಳ್ಳಿ ಸರ್. ಅಮ್ಮ, ಬನ್ನಿ ಆಂಟಿ, ಹೋಗೋಣ. ಅಯ್ಯೋಲೇ, ಆಂಟಿ ಅಲ್ವೇ, ತಾಯಿ. ನಾನು ನಿಮ್ಮಮ್ಮ. ದೇವ್ರೇ, ನೀನೇ ಕಾಪಾಡ್ಬೇಕು. ಸೆರ್ಗು. ಓಹ್, ಚಪ್ಲಿ. ಹೌದು, ಎಲ್ಲಿ ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಕಾಣಿಸ್ತಾ ಇಲ್ಲ? ಇದ್ರೆ ತಾನೇ ಕಾಣಿಸೋಕೆ. ನಿಮ್ ಮನೆಗೆ ಸಂಗೀತ ಪಡ ಹೇಳ್ಕೊಳಕ್ ಹೋಗಿರ್ಬೇಕು ಸರ್. ಓಹೋ, ನಮಸ್ಕಾರ. ನಮಸ್ಕಾರ ತಾಯಿ. ನಾವೆಷ್ಟು ಭಾಗ್ಯವಂತರು. ನಿಮ್ಮ ಪಾದದ ಹುಳಿಯಿಂದ ನಮ್ಮ ಮನೆ ಪವಿತ್ರವಾಯ್ತು. ಅಬ್ಬಾ, ತಾವು ಹಾಗೆ ಹೇಳ್ಬೇಡಿ. ದೇವಸ್ಥಾನದ ಹಾಗಿರೋ ಈ ಮನೆಗೆ ಬಂದು ನಾನು ಧನ್ಯನಾದೆ. ಹಾಗೆ ಹೇಳ್ಬಾರ್ದು. ತಾವು ಕೂತ್ಕೋಬೇಕು. ಇರ್ಲಿ, ತಾವು ಕೂತ್ಕೊಳ್ಳಿ. ಸರ್, ಇವಳು ನನ್ನ ತಂಗಿ ರಾಧಾ. ಅಬ್ಬಾ, ದೀರ್ಘಾಯುಷ್ಮಾನ್ ಭವ. ಕೂತ್ಕೊಮ್ಮ. ಫಸ್ಟ್ ಇಯರ್ BA ಓದ್ತಿದ್ದಾಳೆ. ವೆರಿ ಗುಡ್. ತಂದೆ ಹಾಗೆ ಬುದ್ಧಿವಂತಲು, ಪಂಡಿತ ಪುತ್ರಿ. ತಂದೆ ಮಾತ್ರ ಬುದ್ಧಿವಂತರಾಗಿದ್ರೆ ಸಾಲದು ಸರ್, ತಾಯಿನೂ ಬುದ್ಧಿವಂತರಾಗಿರ್ಬೇಕಲ್ಲ. ಅಬ್ಬಾ. ರಾಧಾ, ದೊಡ್ಡವ್ರ ಮನೆಗ್ ಬಂದಿದ್ದಾರೆ, ಒಳಗ್ ಹೋಗಿ ಏನಾದ್ರೂ ತಿಂಡಿ ತಂದ್ಕೊಡಮ್ಮ. ಚೆ ಇದೆಲ್ಲ ಯಾಕೆ ತೊಂದರೆ ತಗೋತಿದ್ದೀರಿ? ಇದ್ರಲ್ಲಿ ತೊಂದರೆ ಏನ್ ಬಂತು? ಅತಿಥಿಗಳು ದೇವ್ರಿಗೆ ಸಮಾನ. ದೇವ್ರಿಗೆ ನೈವೇದ್ಯ ಇಲ್ದಿದ್ರೆ ಹೇಗೆ ಹೇಳಿ? ಅಬ್ಬಾ, ಎಂಥ ಪವಿತ್ರವಾದ ವಿಚಾರ, ಎಂಥ ಪವಿತ್ರವಾದ ವಿಶ್ವಾಸ, ಎಂಥ ಪವಿತ್ರವಾದ ಭಾಷೆ, ಎಂಥ ಪವಿತ್ರವಾದ ನಿಮ್ಮ ಮೈ. ಅಲ್ಲ, ನಿಮ್ಮ ಮೈ ಹುಷಾರಿಲ್ಲ ಅಂತಂದ್ರು. ಹೇಗಿದೆ ಈಗ? ದೇವರ ದಯೆ, ಪರವಾಗಿಲ್ಲ. ನಿಮ್ಮಂಥವ್ರು 100 ವರ್ಷ ಚೆನ್ನಾಗಿರ್ಬೇಕು. ಅಷ್ಟೊಂದು ವರ್ಷ ಬದುಕಿ ನಾನೇನ್ ಮಾಡ್ಲಿ? ಒಬ್ಳೆ ಮಗಳು, ಅವಳಿಗೆ ಮದುವೆ ಮಾಡಿದ್ರಾಯ್ತು. ಇರೋನೊಬ್ಬ ಮಗ, ಅವನ್ನೂ ಕೆಲ್ಸಕ್ಕೆ ಸೇರ್ಸಾಯ್ತು. ಒಬ್ಬ ಮಗನ? ಹೌದು, ಒಬ್ನೇ ಮಗ ತಾನೆ. ಸರ್, ವಿಷಯ ಏನಂದ್ರೆ ನಮ್ ತಾಯಿ ಲಕ್ಷ್ಮಣನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾಕಂದ್ರೆ ಅವನ್ ಮಾಡೋ ಕೆಲ್ಸಗಳು ಅವ್ಳಿಗೆ ಯಾವ್ದು ಇಷ್ಟ ಆಗಲ್ಲ. ನಿಜ. ಇವ್ರ ತಂದೆ ಇದ್ದಾಗ ಹೇಳ್ತಾ ಇದ್ರು, ಗಂಗಾ, ಬರೀ ಹೊಟ್ಟೆಲ್ ಹುಟ್ಟಿದ್ರೆ ಮಾತ್ರ ಮಕ್ಕಳಾಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಕರ್ತವ್ಯ ಪಾಲನೆ ಮಾಡೋದ್ರಿಂದ ಮಾತ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದು ಅಂತ. ಅಬ್ಬಾ, ಎಂಥ ದೊಡ್ಡ ಮಾತು. ತಗೊಳ್ಳಿ ಅಂಕಲ್ ಸ್ವೀಟ್ಸ್. ತಗೊಳ್ಳಿ ಸರ್. ಓಹೋ, ಲಾಡು. ನಮ್ಮ ತಾಯಿ ಲಾಡು ಮಾಡ್ತಾ ಇದ್ರು. ಇದು ನಮ್ ತಾಯಾರೇ ಮಾಡಿದ್ದು ಸರ್. ಓ, ಹೌದಾ?
ಬಹಳ ಚೆನ್ನಾಗಿದೆ. ನನಗಿನ್ಮೇಲೆ ಸಮಯ ಸಿಕ್ಕಾಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀನಿ. ಯಾಕೆ? ಲಾಡು ತಿನ್ನೋಕೆ. ಧಾರಾಳವಾಗಿ ಬನ್ನಿ, ಇದು ನಿಮ್ಮನೆ ಅಂತ ತಿಳ್ಕೊಂಡು ಯಾವಾಗ ಬೇಕಾದ್ರೂ ಬರಬಹುದು. ಬರ್ಬೋದಾ? ಬಂದೇ ಬರ್ತೀನಿ, ಬರ್ತಾ ಇರ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ ಸರ್? ನಾನೇ ಡಬ್ಬಿಲಿ ಲಾಡುನೆಲ್ಲ ಹಾಕೊಂಡು ಆಫೀಸ್ಗೆ ತರ್ಕೊಂಡ್ಬಿಡ್ತೀನಿ. ದಡ್ಡ ದಡ್ಡ. ಓ ಐ ಆಮ್ ಸಾರಿ ರಾಮ್ ಪ್ರಸಾದ್, ನೀನು ತರೋ ಡಬ್ಬಿ ನಿಮ್ಮ ತಾಯಿ ತರ ಅಮೂಲ್ಯವಾದ ಮಾತುಗಳನ್ನ ಆಡುತ್ತೇನಯ್ಯ. ಇಲ್ಲಿಗೆ ನಾನು ಬಂದ್ರೆ ಬಾಯಿ ಸಿಹಿ ಆಗುತ್ತೆ, ನಿಮ್ಮ ತಾಯಿಯವರು ಆಡೋ ಮಾತಿಂದ ಕಿವಿನೂ ಸಿಹಿ ಆಗುತ್ತೆ. ನನಗೊಂದು ಅನುಮಾನ. ಹೇಳಿ. ನಿಮ್ಮ ಮಕ್ಕಳು ರಾಮ ಲಕ್ಷ್ಮಣ ಇಬ್ರು ನೋಡೋದಕ್ಕೆ ಒಂದೇ ತರ ಇದ್ದಾರಲ್ಲ, ಅವರು ಚಿಕ್ಕವರಾಗಿದ್ದಾಗ ಇವನೇ ರಾಮ ಇವನೇ ಲಕ್ಷ್ಮಣ ಅಂತ ಹ್ಯಾಕ್ ಕಂಡುಹಿಡಿತಾ ಇದ್ರಿ? ಮೀಸೆಯಿಂದ. ಮೀಸೆಯಿಂದ? ನಿಜ ಸರ್, ನಮ್ ತಾಯಿ ಹೇಳೋದು ನಿಜ. ಮೊದಲು ನನಗ್ ನಗಡಿ ಆದ್ರೆ ನಮ್ ತಾಯಿ ನಮ್ ತಮ್ಮನ್ ಕೊಡ್ತಾ ಇದ್ಲು, ಅವ್ನ್ ಹೊಟ್ಟೆನ ಬಂದ್ರೆ ನನಗೆ ಎಣ್ಣೆ ಕುಡಿಸ್ತಾ ಇದ್ಲು. ಈ ಫಜೀದಿ ನೋಡ್ಲಾರ್ದೆ ನಮ್ ತಂದೆ ಒಂದಿನ ಪೆನ್ಸಿಲ್ ತಗೊಂಡು ನನಗ್ ಮೀಸೆ ಬರ್ದ್ಬಿಟ್ರು. ಅವತ್ತಿಂದ ನಾನು ಈ ಮೀಸೆ ಓದ್ಕೊಂಡು ಹೋರಾಡ್ತಾ ಇದ್ದೀನಿ. Take care of your mustache. Yes, sir. ನಾನಿನ್ ಬರ್ತೀನಿ. ಹೋಗೋಣ ಅಂದ್ರೆ ಮನಸ್ಸೇ ಬರ್ತಾ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ಲ ಸರ್. ನಾನೇನ್ ಬರ್ತೀನಿ ತಾಯಿ. ತಟ್ಟೆ ಲಾಡು ಹಾಗೆ ಉಳಿದಿದೆ, ಇದನ್ ಮರ್ತವ್ರುಂಟಾ? ತಗೊಳ್ಳಿ ತಗೊಳ್ಳಿ. ಬೇಕಾದ್ರೆ ತಟ್ಟನೆ ತಗೊಂಡು ಹೋಗಿ ಸರ್. ಆ ಕೊಡಿ ಸರ್, ಹಿಡ್ಕೋತೀನಿ. ಅಬ್ಬಾ ರಾಧಾ, ಫ್ಯಾನ್ ಹಾಕಮ್ಮ ಫುಲ್ ಸ್ಪೀಡಲ್ಲಿ. ಆಂಟಿ, ಎಂತ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಂಟಿ. ಅಬ್ಬಾ, ತುಂಬಾ ಥ್ಯಾಂಕ್ಸ್ ಮಿಸಸ್ ಗಂಗಾ ಗಂಗವ್ರೆ. ನೀವು ಮಾತ್ರ ಈ ಪಾತ್ರಕ್ಕೆ ಒಪ್ಕೊಳ್ದೆ ಹೋಗಿದ್ರೆ ನಾನು ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಿದ್ದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ರಾಧಾ, ಸ್ವಲ್ಪ ಹೊತ್ತು ಈ ನಿಮ್ ರಾಮ್ ಪ್ರಸಾದ್ ಅದನ್ನ ಭದ್ರವಾಗಿಟ್ಕೊ. ಈಗ ಲಕ್ಕಿ ಶರ್ಮಾ ಹೋಗ್ತಾನೆ ಉರ್ಮಿಳನ್ಗೆ ಸಂಗೀತ ಪಾಠ ಕೊಡಕ್ಕೆ. ಆಂಟಿ, ಒಂದ್ ನಿಮಿಷ ಇರಿ, ಕಾಫಿ ತಗೊಂಬರ್ತೀನಿ. ರಾಧಾ, ಬಾಮ್ಮ ಇಲ್ಲಿ. ಎಲ್ರ ಮುಂದೆ ನನ್ನ ಆಂಟಿ ಅಂತ ಕರೆದೆ, ಅದ್ ಸರಿ. ಈಗ ನಾವಿಬ್ರೇ ಇರೋವಾಗ ಈಗ್ಲಾದ್ರೂ ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರಿತೀಯಾ? ಅಮ್ಮ. ರಾಧಾ. ಹುಡುಗನ ಅಪರಂಜಿ ಕಣಯ್ಯ, ಅಪರಂಜಿ. ಅಯ್ಯೋ, ನವಡೇ ದೇವ್ರು ಇಂಥ ಹುಡುಗರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದಾನೆ. ಅದೆಲ್ಲ ಪೂರ್ವಾರ್ಜಿತ ಪುಣ್ಯ ಕಣಯ್ಯ. ಅದಕ್ಕೆ ನನ್ನ ಮಗಳಿಗಿಂತ ಗಂಡ ಸಿಕ್ತಿರೋದು. ಡ್ಯಾಡಿ, ನಾನೀ ಮದುವೆ ಮಾಡ್ಕೊಳಲ್ಲ. ಏನಂದ್ರೆ? ನನಗೂ ಇಷ್ಟ ಅನಿಷ್ಟಗಳಿದೆ. ನನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನೀನು ಯಾವನೋ ಗೊತ್ತು ಮಾಡ್ಬಿಟ್ರೆ ನಾನು ಅವ್ನ ಜೊತೆ ಜೀವನ ಮಾಡಕ್ಕಾತೇನು? ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಇಷ್ಟ ಅಂತ ಜೇನುಗೂಡು ಕೈ ಹಾಕ್ತವೆ. ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನು? ನಾನ್ ಚಿಕ್ಕೋಳಲ್ಲ ಡ್ಯಾಡಿ, ದೊಡ್ಡೋಳಾಗಿದ್ದೀನಿ. ಐ ಹೇಟ್ ಯುವರ್ ಸೆಲೆಕ್ಷನ್, ಐ ಹೇಟ್ ಯುವರ್ ರಾಮ್ ಪ್ರಸಾದ್. ನೀನ್ ಯಾಕೆ ಹೇಗೆ ಮಾತಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಲವ್ ದಟ್ ಗಡಿ ಲಕ್ಷ್ಮಣ. ಕೊನೆದಾಗಿ ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಪ್ರೀತಿ ಮಾಡಿರೋ ಹುಡುಗನ್ನ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಪ್ರೀತಿ ಮಾಡಿರೋ ಹುಡುಗನ್ನೇ ಮದ್ವೆ ಆಗ್ಬೇಕು. ಆಕಾಶ ತಲೆ ಮೇಲೆ ಬಿದ್ರು ಓನ್ಲಿ ರಾಮ್ ಪ್ರಸಾದ್ ಇಸ್ ಮೈ ಸನ್ ಇನ್ ಲಾ. ಡ್ಯಾಡಿ, ಹೀಗೆ ಬಲವಂತ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮತ್ತು ಬಾಯ್, ಈ ದೊಡ್ಡ ಬೆದರಿಕೆಗಳಿಗೆಲ್ಲ ಹೆದರೋನಲ್ಲ ನಾನು. ಊರ್ಮಿಳೆ ಗಂಡ ಲಕ್ಷ್ಮಣ ಅನ್ನೋದು ರಾಮಾಯಣದಲ್ಲಿ, ಈ ಭವಾನಿ ಶಂಕರಾಯಣದಲ್ಲಿ ಊರ್ಮಿಳೆ ಗಂಡ ರಾಮನೇ. ಉರ್ಮಿ, ನೀನು ಇಷ್ಟೊತ್ತಲ್ಲಿ? ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕು. ಪ್ರಶ್ನೆನಾ? ಅದನ್ನ ಬೆಳಗ್ಗೆ ಕೇಳ್ಬೋದಾಗಿತ್ತಲ್ಲ? ಇಲ್ಲ, ನಾನು ಈಗ್ಲೇ ಕೇಳ್ಬೇಕು. ನನಗಂತ ಕಾಗದ ಬರೆಯಕ್ ನಿಮ್ಗೆ ಹೇಗ್ ಮನ್ಸ್ ಬಂತು? ನಾನೇನ್ ಮಾಡ್ಲಿ? ನಿಮ್ ತಂದೆ ನಮ್ಮ ಅಣ್ಣನ ಇಷ್ಟಪಡ್ತಾರಲ್ಲ. ಅವ್ರ ಇಷ್ಟ ಯಾರಿಗ್ ಬೇಕು? ನೀವ್ ಯಾರೇನ್ ಇಷ್ಟಪಡ್ತೀರಾ ಹೇಳಿ? ನಿನ್ನೆ ಉರ್ಮಿಳ, ನಿನ್ನೆ. ಆದ್ರೆ ನಾನ್ ನಿನ್ನೆ ಎಷ್ಟು ಇಷ್ಟಪಡ್ತೀನೋ ಅಣ್ಣನ್ನು ಅಷ್ಟೇ ಇಷ್ಟಪಡ್ತೀನಲ್ಲ. But I hate him, I hate him. ಮತ್ತೆ ಮಾತಾಡು, ಅಣ್ಣನ್ ಕೇಳಿಸುತ್ತೆ. ಕೇಳಿಸ್ಲಿ, ನಾನ್ ನಮ್ ತಂದೆಗೆ ಹೆದ್ರದೆ ಧೈರ್ಯವಾಗಿ ಮನೆ ಬಿಟ್ಟು ಬಂದಿದ್ದೀನಿ. ಅಂತದ್ರಲ್ಲಿ ಅವ್ನ್ಗೇನ್ ಹೆದ್ರೋದು? ಅಯ್ಯೋ, ಎಂತ ಕೆಲಸ ಮಾಡಿದೆ ಉರ್ಮಿ? ಆ ತಪ್ಪು. ನನ್ ಮಾತ್ ಕೇಳು. ಐ ಡೋಂಟ್ ವಾಂಟ್ ಎನಿಬಡೀಸ್ ಅಡ್ವೈಸ್. ನಾನೀಗ ನೇರ ಸುಧನ್ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 8 ಗಂಟೆಗೆ ನೀವು ಅಲ್ಲಿಗೆ ಬರ್ಬೇಕು. ನನ್ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು, ದೇವ್ರ ಎದುರು ತಾಳಿ ಕಟ್ಬೇಕು. ಅಯ್ಯೋ ಉರ್ಮಿ, ನನ್ ಮಾತ್ ಕೇಳು. ನಿಮ್ ತಂದೆಗೆ ಅಗೇನ್ಸ್ಟ್ ಹೋದ್ರೆ ನನ್ ಕೆಲಸ ಹೋಗುತ್ತೆ.
ಕೆಲ್ಸನಾ? ನಮ್ಮ ಅಣ್ಣನ್ ಕೆಲಸ. ಹಾಳಾಗೋಗ್ಲಿ, ನನಗೇನು. ಲಾಸ್ಟ್ ವರ್ಡ್ ಹೇಳ್ತಾ ಇದ್ದೀನಿ, ಜ್ಞಾಪಕ ಇರ್ಲಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ನೀವು ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನನ್ ಸಾವಾಗ ನೀವೇ ಕಾರಣ ಅಂತ ಲೆಟರ್ ಬರ್ದಿಟ್ಟು ಸೂಸೈಡ್ ಮಾಡ್ಕೋತೀನಿ. ಅಯ್ಯೋ ಉರ್ಮಿ ಉರ್ಮಿ ಉರ್ಮಿ, ನನ್ ಮಾತು ಕೇಳು. ಓ ಅಂಕಲ್ ನಮಸ್ಕಾರ, ಒಳಗ್ ಬನ್ನಿ. ರಾಮ್ ಪ್ರಸಾದ್ ಇದಾನ? ಇದಾರೆ, ಒಳಗ್ ಬನ್ನಿ. ಇಲ್ಲ ಇಲ್ಲ ಇಲ್ಲ, ನಾನ್ ಬರಲ್ಲ, ಅವನ್ನೇಲಿ ಕರಿ. ಸರಿ ಅಂಕಲ್. ಅಣ್ಣ ಅಣ್ಣ, ಏನಮ್ಮ? ಭವಾನಿ ಶಂಕರ್ ಬಂದಿದ್ದಾರೆ. ಹೌದಾ? ಹೋಗಿ ನೋಡ್ತೀನಿ ಇವಾಗ. ಅಯ್ಯೋ ಮೀಸೆ ಮೀಸೆ, ಅವರು ರಾಮ್ ಪ್ರಸಾದ್ ನೋಡ್ಬೇಕಂತೆ. ಹೌದಾ? ಒಂದ್ ನಿಮಿಷ, ನೀವು ಮಾತಾಡ್ತಾ ಇರೋದು, ನಾನು ಬಂದ್ಬಿಡ್ತೀನಿ. ಒಂದ್ ನಿಮಿಷ ಅಂಕಲ್, ಬಂದ್ಬಿಡ್ತಾನೆ. ನಿನ್ನ ಇನ್ನೊಬ್ಬಾಳ್ನ ಲಕ್ಷ್ಮಣ ಇಲ್ಲಿ? ಅವನು ಮನೇಲಿಲ್ಲ. ಮನೆಯಿಂದ ಯಾವಾಗ ಹೋದ? ಅವನು ಬೆಳಿಗ್ಗೆನೆ ಹೋದ. ನೀನ್ ನೋಡಿದ್ಯಾ? ಇಲ್ಲ ಅಂಕಲ್. ನಂಗೊತ್ತು ನೀನ್ ನೋಡಿರಲ್ಲ. ಕೊನೆಯದಾಗಿ ನೀನ್ ಅವನ್ ನೋಡಿದ್ಯಾ ಯಾವಾಗ? ಹಾ, ರಾತ್ರಿ 11 ಗಂಟೆಲಿ. ಯಾಕೆ ಅಂಕಲ್? ಯಾಕೆ ಅಂತ ಹೇಳ್ತೀನಿ. ಮೊದಲು ಅವನು ರಾಮ್ ಪ್ರಸಾದ್ನ ಕರಿ. ಕರೀತೀನಿ ಅಂಕಲ್. ಕೊಡ್ಲಿ. ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ. ಒಳಗ್ ಬನ್ನಿ ಅಂತ ಕರೆದ್ರು ಬರ್ತಾನೆ ಇಲ್ಲ. ಲಕ್ಷ್ಮಣನ್ ವಿಷಯವಾಗಿ ದೊಡ್ಡ ಲಾಯರ್ ತರ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನೊಂದು ಹೊಸ ರಾಮಾಯಣ ಬರಿಬೇಕಂತ ಕಾಣುತ್ತೆ. ಅಲ್ಲಿ ರಾಮನಿಂದ ರಾವಣ ಸತ್ತ, ಇಲ್ಲಿ ಲಕ್ಷ್ಮಣನಿಂದ ರಾಮ ಸಾಯ್ತಾನೆ. ಅಯ್ಯೋ ಅಮ್ಮ. ನಮಸ್ಕಾರ ಸರ್. ಇದೇನ್ ಸರ್ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಒಳಗ್ ಬನ್ನಿ ಸರ್. ಬರೋಲ್ಲ. ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಎಲ್ಲಿ? ಅವನಿಲ್ಲ ಸರ್. ಯಾಕೆ? ಆ ಪಾಪಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ ಕಡೆಯ. ಸರ್ ಇಲ್ಲ ಸರ್, ಇಲ್ಲ, ಖಂಡಿತ ಅಂತ ಕೆಲಸ ಮಾಡೋಣಲ್ಲ ಸರ್. ರಾಮ್ ಪ್ರಸಾದ್ ಶರ್ಮಾ, ನೀನ್ ತುಂಬಾ ಒಳ್ಳೆಯವನಪ್ಪ. ಅದಕ್ಕೆ ಎಲ್ರು ನಿನ್ ಹಾಗೆ ಅನ್ಕೋತೀಯ. ಆದ್ರೆ ಅವನು ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಈಸ್ ಕೌಂಡ್ರಲ್ಲು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ. ದಯವಿಟ್ಟು ಆಗ್ ಮಾಡ್ಬೇಡಿ ಸರ್, ನನ್ ಗುಟ್ಟೆಲ್ಲ ಗೊತ್ತಾಗೋಗುತ್ತೆ. ಗುಟ್ಟು? ನಿಂದೇನಯ್ಯ ಗುಟ್ಟು? ಅದ್ ಸರ್, ಅದು ಸಂಸಾರ ಗುಟ್ಟು, ವ್ಯಾಧಿ ರಟ್ಟು ಅಂತಾರಲ್ಲ. ಕುಟುಂಬದ ವಿಷಯ ಪೊಲೀಸ್ ತನಕ ಬರಬಾರ್ದು ಸರ್. ನಾಳೆ ಪೊಲೀಸು ಎನ್ಕ್ವೈರಿ ಅಂತ ಶುರು ಆದ್ರೆ ನಾನ್ ತಾಪತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಸರ್. ನಿನಗೇನಯ್ಯ ಅಂಥ ತಾಪತ್ರಯ? ಅದು ನಾಳೆ ಅವನು ಕೆಟ್ಟ ಹೆಸರು ಬಂದ್ರೆ ನನ್ ತಂಗಿ ಮದುವೆ ಹೇಗ್ ಸರ್ ಮಾಡೋದು? ಸರ್ ಪ್ಲೀಸ್ ಬಿಲೀವ್ ಮಿ ಸರ್, ಅವ್ನು ಖಂಡಿತ ಅಂತ ಕೆಲಸ ಮಾಡೋಣಲ್ಲ ಸರ್. ನಿಂಗೆ ಹೇಗೆ ಗೊತ್ತು? ನಾನೇ ಅವನು, ಅವನೇ ನಾನು ಸರ್. ಏನಂದೆ? ಅಂದ್ರೆ ಸರ್, ನಾವಿಬ್ರು ಅವಳಿ ಜವಳಿ ಸರ್, ಒಂದೇ ಬಳ್ಳಿಯ ಹೂಗಳು ಸರ್. ನಿನ್ನ ತಮ್ಮನ ತಪ್ಪಿಲ್ಲ ಅಂದ್ಮೇಲೆ ನೀ ಯಾಕೆ ಹೆದರ್ಕೋತೀಯ? ನಾನು ಕಂಪ್ಲೇಂಟ್ ಕೊಡ್ತೇನೆ. ಸರ್ ಬೇಡಿ ಸರ್, ನಾನು ತುಂಬಾ ಭಯಸ್ಥ. ನನಗೆ ಪ್ರಾಣಕ್ಕಿಂತ ಮಾನನೇ ಹೆಚ್ಚು. ನೋಡಿ, ನೀವು ಮನೆಗೆ ಹೋಗಿ ಸರ್. 2 ಗಂಟೆ ಟೈಮ್ನಲ್ಲಿ ನಾನು ಉರ್ಮಿಳನ ಎಲ್ಲಿದ್ದು ಕರ್ಕೊಂಡ್ ಬರ್ತೀನಿ. ಅಂದ್ರೆ ಅವರಿಬ್ರು ಎಲ್ಲಿದ್ದಾರೆ ಅಂತ ನಿನಗ್ ಗೊತ್ತು? ಇಲ್ಲ ಸರ್, ಇಲ್ಲ, ಹುಡುಕ್ತೀನಿ ಸರ್, ಕಂಡಿಡಿತೀನಿ. ನೀವು ಹೋಗಿ ಸರ್. 2 ಗಂಟೆ ಟೈಮ್. ಊರ್ಮಿಳಾ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್. ಆಯ್ತು ಸರ್, ಪೊಲೀಸ್ ಸ್ಟೇಷನ್. ಅರೆ, ನೀವೇ ಬಂದಿದ್ದೀರಾ ಇಲ್ಲಿಗೆ? ಉರ್ಮಿಳಾ ಬರ ಹೇಳಿದ್ಲು. ಹಾ, ಬನ್ನಿ ಬನ್ನಿ, ಮೇಲಿದ್ದಾಳೆ, ಹೋಗಿ. ಥ್ಯಾಂಕ್ ಯು. ಊರಿ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ನಿಮ್ ಮಾತು ನನಗೆ ಬೇಕಾಗಿಲ್ಲ. ಊರಿ, Don't touch me, I said get out. ನಿಮ್ ತಂದೆ ಮೇಲೆ ಕೋಪ ನನ್ ಮೇಲೆ ಯಾಕೆ ತೋರಿಸ್ತಾ ಇದೀಯಾ? ನಾ ಏನ್ ನಿನ್ನ ಮದುವೆ ಮಾಡ್ಕೊಳ್ಳ ಅಂತ ಹೇಳ್ದ ಊರಿ? ಏನಂದ್ರಿ? ನೀವ್ ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ವಾ? ಆಸೆ ನೋಡ ಆಸೆ, ಕನ್ನಡಿಯಲ್ಲಿ ಯಾವತ್ತಾದ್ರೂ ಮುಖ ನೋಡ್ಕೊಂಡಿದ್ದೀರಾ? ಉರಿ, ದಯವಿಟ್ಟು ನನ್ ಮಾತು ನಿಜವಾಗ್ಲೂ ಹೇಳ್ತಾ ಇದೀಯಾ? ಮುಖ ನೋಡು, ಮೀಸೆ ಬೇರೆ. ಹಾಗಾದ್ರೆ ನಿನಗೆ ರಾಮ್ ಪ್ರಸಾದ್ ಕಂಡ್ರೆ ಇಷ್ಟ ಇಲ್ಲ, ಲಕ್ಷ್ಮಣ್ ಪ್ರಸಾದ್ ಕಂಡ್ರೆ ಇಷ್ಟನಾ? ಎಸ್. ಹಾಗಾದ್ರೆ ಈ ಕಡೆ ಒಂದ್ಸಲ ನೋಡು. ಲಕ್ಕಿ, ಭವಾನಿ, ಇಷ್ಟು ವಯಸ್ಸಾಗಿ ಇನ್ನೂ ಮುಟ್ಟಾಳನ ಹಾಗಾಡ್ತೀಯಲ್ಲೋ. ನಾನು ನಿನ್ ಸ್ನೇಹಿತ, ನನ್ ಮೇಲೆ ನಂಬಿಕೆ ಇಲ್ವಾ? ನೋಡು, ನಿನ್ ಮಾನನೇ ನನ್ನ ಮಾನ, ನಿನ್ ಮರ್ಯಾದೆನೇ ನನ್ ಮರ್ಯಾದೆ ಕಣಯ್ಯ. ಆದ್ರೆ ನಿನ್ನ ಬಿಪಿ ಮಾತ್ರ ನನ್ನ ಬಿಪಿ ಅಲ್ಲ. ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ. ಹಾಗ ಯಾಕೆ ಕಡಿಮೆ ಮಾಡ್ಕೊಳ್ಳಿ ಶಿವಾನಂದ? ರಕ್ತ ಕುದೀತಾ ಇದೆ. ನೋಡು,
ಹೀಗೆ ಕೂಗಾಡ್ತಾ ಇದ್ರೆ BP ಜಾಸ್ತಿ ಆಗುತ್ತೆ. ಆಗ್ಲಿ ಬಿಡು, BP DP CP ಎಲ್ಲ ಜಾಸ್ತಿ ಆಗ್ಲಿ. ಹಾಗೆ ಜಾಸ್ತಿ ಆದ್ರೆ ಆ ಲಕ್ಷ್ಮಣನ್ಗೆ ಲಾಭ ಕಣೋ. ಲಕ್ಷ್ಮಣನಿಗೆ ನಿನಗ್ BP ಜಾಸ್ತಿ ಆದ್ರೆ ಸೆರಿಬ್ರಲ್ ಹೆಮ್ರೇಜ್ ಆಗುತ್ತೆ. ಸೆರಿಬ್ರಲ್ ಹೆಮ್ರೇಜ್ ಆದ್ರೆ ನೀನ್ ಸತ್ ಹೋಗ್ತೀಯ. ನೀನ್ ಸತ್ ಹೋದ್ರೆ ನಿನ್ ಸುಟ್ ಬೂದಿನ ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಬಿಡ್ತಾರೆ. ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಬಿಟ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ಮಳಿನ ಸೇರ ಹೋಗುತ್ತೆ. ಆಮೇಲೆ ಅದು ಲಕ್ಷ್ಮಣನ ಕೈಗೆ ಹೊರಟೋಗುತ್ತೆ. ಕೂಗು, ಚೆನ್ನಾಗಿ ಕೂಗು. ಇಲ್ಲ, ನಾನು ಕೂಗಲ್ಲ. ಕೂಗೋಲ್ಲ ಅಂತ ಮತ್ತೆ ಹೊಡ್ಕೋತಾ ಇದೀಯಾ? ಇಲ್ಲ, ನಾನು ಕೂಗಲ್ಲ. ಭವಾನಿ, ಆ ಲಕ್ಷ್ಮಣನ ಚಿಕ್ಕ ಹುಡುಗನಿಂದ ನಾನು ನೋಡಿದ್ದೀನಿ. ಹಿ ಇಸ್ ಮಿಸ್ಚಿವಸ್ ಬಟ್ ನಾಟ್ ಲೋಫರ್. ಹೌದು, ಅವನು ಮತ್ತೆ ಕೂಗ್ತಾ ಇದೀಯಾ? ಹೌದು, ಇಲ್ಲ, ಅವನು ಇಡಿಯಟ್, ರಾಸ್ಕಲ್, ಸ್ಕೌಂಡ್ರಲ್, ಕೀಚಕ, ಲೋಫರ್. ಸರ್, ನಿಮ್ಮ ಮಗಳು. ಶಿವಾನಂದ, ನನ್ನ ಮಗಳ ಜೊತೆಲಿ ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಹಾ, ಹಾಗೆ ಆಗ್ಲಿ. ನಡಿ, ನಾವು ಹೋಗೋಣ. ಹೋಗಮ್ಮ, ನಿಮ್ ತಂದೆ ಹೇಗೆ ಹೇಳ್ತಾನೋ ಹಾಗೇ ಕೇಳು. ಇಲ್ಲದೆ ಇದ್ರೆ BP ಜಾಸ್ತಿ ಆಗಿ ಬೆಲೂನ್ ಹೊಡೆದೋಗೋ ಹಾಗೆ ಹೊಡೆದೋಗ್ತಾನೆ. ನಡಿ ಹೋಗೋಣ. ಐ ಆಮ್ ವೆರಿ ಸಾರಿ ಡ್ಯಾಡಿ. ನೀವ್ ಹೇಳಿದ್ ನಿಜ ಡ್ಯಾಡಿ. ಮೀಸೆ ಇಲ್ದೇ ಇರೋನು ಒಳ್ಳೆ ಮನುಷ್ಯ ಆಗಕ್ ಸಾಧ್ಯನೇ ಇಲ್ಲ. ಆ ಲಕ್ಷ್ಮಣ್ ನಂಬರ್ 1 ಲೋಫರ್. ಈಗ ವ್ಯಥೆ ಪಟ್ರೆ ಏನ್ ಪ್ರಯೋಜನ? ಕೈಯಲ್ಲಿರೋ ಮುತ್ತನ್ನ ಸಮುದ್ರಕ್ಕೆ ಎಸ್ಬಿಟ್ಟು ಮುತ್ತೋಯ್ತೆ ಮುತ್ತೋಯ್ತೆ ಅಂದ್ರೆ ಮತ್ ಸಿಗುತ್ತಾ? ಸಿಗುತ್ತೆ ಡ್ಯಾಡಿ. ರಾಮ್ ಪ್ರಸಾದ್ ನನ್ನ ಕ್ಷಮಿಸಿದ್ದಾರೆ. ಮತ್ತೆ ಮತ್ತೆ ಏನದು ಮತ್ ಮತ್ ಮತ್ತೆ ಮತ್ತೆ ಅಷ್ಟೆಲ್ಲ ರಾಧ ಅಂತ ಆದ್ರೂ ಅದನ್ನೆಲ್ಲ ಮರ್ತು ರಾಮ್ ಪ್ರಸಾದ್ ನನ್ನ ಮದ್ವೆಯಾಗ ಒಪ್ಪಿದ್ದಾರೆ. ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ ಮದುವೆಗೆ ಒಪ್ಕೊಂಡ್ಬಿಟ್ನಾ? ರಾಮ್ ಪ್ರಸಾದ, ಯುವರ್ ಗ್ರೇಟು, ಯುವರ್ ಗ್ರೇಟು. ಸರ್, ನಮ್ ತಂದೆ ಹೇಳ್ತಾ ಇದ್ರು, ಏನು? ರಾಮು, ಮನುಷ್ಯನ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮನ್ಸಲ್ಲಿ ಇಟ್ಕೋಬಾರ್ದು. ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಇರೋರು ಯಾರಿದ್ದಾರೆ? ಓಹೋ, ಅಲ್ವೇ ಸರ್? ಅಕ್ಕಪಕ್ಕ ಇರೋ ಮನುಷ್ಯನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡು. ನೋಡಿ ಸರ್, ಮುಖದಲ್ಲಿ ಮೀಸೆ ಇರೋನೆ ಉತ್ತಮ ಪುರುಷ ಅಂತ ನನ್. ಕರೆಕ್ಟು ಕರೆಕ್ಟು. ಈಗಿನ ಕಾಲ ಜನಗಳಿಗೂ ಮೀಸೆ ಇಲ್ದೋರದೇ ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇಡಿಯೇಟ್ಸ್. ಮೀಸೆ ಬಗ್ಗೆ ಇರೋ ಗೌರವನೇ ಅವ್ರಿಗೆ ಗೊತ್ತಿಲ್ಲ. ಅದೇ ನನ್ಗೂ ಅರ್ಥವಾಗ್ತಿಲ್ಲ ಸರ್. ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಹೇಗ್ ಮೀಸೆ ಬಿಟ್ಟಿದ್ರು, ನಮ್ಮ ಮಂಜೇಶ್ವರ ಗೋವಿಂದಪ್ಪ, ನಾಟಕದ ವರದಾಚಾರ್ಯರು, ಇಷ್ಟೆಲ್ಲ ಯಾಕೆ ಸರ್? ದ ಗ್ರೇಟ್ ಆಕ್ಟರ್ ಸುಬ್ಬಯ್ಯನವರು ಅವರು, ಇವರೆಲ್ಲ ಮೀಸೆಗೆ ಎಷ್ಟು ಗೌರವ ಕೊಡ್ತಿದ್ರು ಸರ್. ಈಗಿನ ಜನ ಯಾಕೆ ಮೀಸೆನ ಬೋಳಿಸ್ತಾರ ನನಗೆ ಗೊತ್ತಿಲ್ಲ ಸರ್. ಸಾವಿತ್ರಿ, ಏನೇನಾ? ಇನ್ನು ಒಳಗೆ ಏನೇನಿದೆಯೋ ಎಲ್ಲ ತಂದು ಬಡಿಸು. ಬೇಡಿ ಸರ್, ಇದೇ ಜಾಸ್ತಿ ಆಗಿದೆ. ಅಯ್ಯಯ್ಯೋ, ಈಗ್ಲೇ ಎಲ್ಲಿ ಮುಗೀತು? ಇನ್ನು ತಿನ್ನು. ಬೇಡಿಮ್ಮ. ಇದೇ ಕೊನೆ ದಿನ ಅಲ್ವೇ? ಕೊನೆ ದಿನ ಇದೇನ್ ಸರ್ ಹೀಗೆ ಹೇಳ್ತಿದ್ರಾ? ಹೌದು, ರಾಮ್ ಪ್ರಸಾದ್ನಾಗಿ ಇವತ್ತೇ ಕೊನೆ ದಿನ ಅಲ್ವೇನಪ್ಪ? ಹೌದು. ಇನ್ನು ಮುಂದೆ ಅಳಿನಾಗ್ ತಾನೇ ಬಂದು ತಿನ್ನೋದು. ಬಡಿಸು. ಬೇಡಿಮ್ಮ, ಬಂದೆ. ಸಾಕಮ್ಮ. ಬೇಡಿ 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 ಬೇಡಿ. ಹಲೋ, ಪೊಲೀಸ್ ಸ್ಟೇಷನ್. ರಾಮ್ ಪ್ರಸಾದ್, ಹಾ, ನಮ್ಮ ಯಜಮಾನ್ರಿಗೆ ಮೂಲಂಗಿ ಹುಳಿ ಚಪಾತಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆಗಿನ ನಂಗೆ ಇಷ್ಟ ಚೆನ್ನಾಗಿ ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ. ಸಾಕಮ್ಮ. ಒಂದಿನ ಕಷ್ಟಪಟ್ಟು ಮೂಲಂಗಿ ಹುಳಿ ಚಪಾತಿ ಮಾಡಿ ಹಾಕ್ದೆ. ಹಾ, ಪಾಪ ಅವ್ರ ಮೊದಲನೇ ಚಪಾತಿ ತಿಂತಾನೆ ಡೈನಿಂಗ್ ಟೇಬಲ್ ಮೇಲೆ ಸತ್ತೋದ್ರು. ಅಯ್ಯೋ, ಮದ್ವೆ ಆಗ್ಲಿ, ಒಂದ್ ದಿವಸ ನಿಂಗೂ ಮೂಲಂಗಿ ಹುಳಿ ಮಾಡಿ ಹಾಕ್ತೀನಿ. ಬೇಡ, ನನಗೆ ಮೂಲಂಗಿ ಸೇರಲ್ಲ. ಸೇರಲ್ಲ ಅಂದ್ರೆ ಹೇಗೆ ಅಳಿ? ಅಂದ್ರೆ ಮೂಲಂಗಿ ಹುಳಿ, ಬಾದಾಮ್ ಹಲ್ವಾ, ಜಾಂಗೀರು, ಜಾಮೂನು ಎಲ್ಲ ಮಾಡಿಸ್ತೀನಿ. ಯಾವಾಗ? ಇವತ್ತೇ, ಈಗಲೇ. ಅದೇನ್ ವಿಶೇಷ? ನಿನ್ ಹುಟ್ಟದಬ್ಬ. ನನ್ನ ಸಂತೋಷಕ್ಕಾಗಿ ನಾನು ಮಾಡಿಸೋ ತಿಂಡಿನೆಲ್ಲ ನೀನ್ ತಿನ್ಲೇಬೇಕು. ಅಯ್ಯೋ, ಇದೇ ನನ್ ಕೇಳಿ ತಿನ್ನಕ್ಕಾಗ್ತಿಲ್ಲ. ಆಗಲ್ಲ ಅಂದ್ರೆ ಹೇಗೆ? ಅದನ್ನೆಲ್ಲ ಗಡದ್ದಾಗಿ ತಿಂದ್ರೆ ತಾನೇ ಶಕ್ತಿ ಬರೋದು. ಶಕ್ತಿ ಬಂದ್ರೆ ತಾನೇ ಪೊಲೀಸ್ನವ್ರು ಕೊಡೋದೇ ತಿನ್ನಕ್ಕ ಆಗೋದು. ಪೊಲೀಸು ಪೊಲೀಸು ಯಾಕೆ? ಕಣ್ಣು ಮುಚ್ಚು. ಕೌಂಡ್ರಲ್, ನನಗ್ ಮೋಸ ಮಾಡ್ತೀಯಾ? ಸರ್ ಸರ್, ನೀವು ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಸರ್. ಕ್ಷಮಿಸ್ಬೇಕಾ? ನಿನ್ನಿವತ್ ಮುಗಿಸ್ಬಿಡ್ತೀನಿ. ನಿನ್ನಿವತ್ ಮುಗಿಸ್ಬಿಡ್ತೀನಿ. ಸರ್, ನಾನು ಓಡೋಕ್ ನೋಡ್ತೀಯಾ?
ಶೂಟ್ ಮಾಡಾಕ್ಬಿಡ್ತೀನಿ. ಲೇ ಸಾವಿತ್ರಿ, ಇತ್ತ ಬಾ, ಇವನ್ ಬಿಡ್ಬೇಡ, ಇನ್ ಬಿಡ್ಬೇಡ. ಸರ್, ನಾನ್ ತಪ್ಪು ಮಾಡಿದ್ದೀನಿ. ನನ್ನ ತಪ್ಪು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎಲ್ಲಿ ಸರ್, ಎಲ್ಲಿ? ಏನು? ನಿಮ್ ಪಾದ ಮುಟ್ಟಿ ನನ್ ಪಾಪ ಕಳ್ಕೊತೀನಿ ಸರ್. ನೋ ನೋ, ಐ ವಾಂಟ್ ಅಲೋ ಯು ಟು ಟಚ್ ಮೈ ಫೀಟು. ಸಾವಿತ್ರಮ್ಮನವ್ರೆ, ನಿಮ್ ಪಾದನಾದ್ರು ಮುಟ್ಟಿ ನನ್ ಪಾಪನ್ ಕಳ್ಕೊತೀನಿ. ಯಾರು? ನಾನು ಉರ್ಮಿ. ನೀವಾ? ಅಯ್ಯೋ, ನಿಮ್ ಮೀಸ ಏನಾಯ್ತು? ನನ್ ಹೃದಯನ ನೀನ್ ಕಿತ್ಕೊಂಡೆ, ನನ್ ಮೀಸ ನಿಮ್ಮ ಅಪ್ಪ ಕಿತ್ಕೊಂಡ. ಹಾಳಾದ ಸ್ಪಿರಿಟ್ ಗಮ್ ಕೈ ಕೊಟ್ಬಿಡ್ತು. ನಿಮ್ಮ ಅಪ್ಪನ ನಿಜ ಎಲ್ಲ ಗೊತ್ತಾಗೋಯ್ತು. ಮತ್ತ ಮದುವೆ ಮನೆ ಹಾಳಾಯ್ತು. ಈಗ ನನ್ ಕತೆ ಹೇಳು. ಊರ್ಮಿಳ, ಏನ್ ಡ್ಯಾಡಿ? ಬಾಗಿಲು ತೆಗೆಯಮ್ಮ. ಈಗ ನಾನೇನ್ರಿ ಮಾಡೋದು? ಬಟ್ಟೆ ಬದಲಾಯಿಸ್ತಾ ಇದ್ದೀನಿ. ಬಟ್ಟೆ ಬದಲಾಯಿಸ್ತಾ ಇದ್ದೀನಿ ಡ್ಯಾಡಿ. ಓ, ಹಾಗಿದ್ರೆ ತೆಗಿಬೇಡ. ನೋಡು, ಒಬ್ಬ ಕ್ರಿಮಿನಲ್ ನಮ್ಮ ಮನೇಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನ್ ಇವತ್ತು ಹಿಡಿದೇ ಹಿಡಿತೀನಿ. ಹೇ ಸಾವಿತ್ರಿ, ನೀ ಕೆಳಗಡೆ ಎಲ್ಲ ನೋಡು, ನಮ್ಮ ಮೇಲೆಲ್ಲ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ, ಏನೇನು ಒಳ್ಳೆ ಪ್ರಾರಬ್ಧ. ಹೋಗೆ. ಈಗ ಏನ್ ಮಾಡೋದು? ಅಷ್ಟೇ, ನಾನ್ ಜೈಲ್ಗೆ ಹೋಗ್ತೀನಿ. ನಾನೊಂದು ಉಪಾಯ ಹೇಳ. ಈಗ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆದ್ರೆ ನೀವು ನಮ್ ಡ್ಯಾಡಿ ಗಳಿ ಆಗ್ತೀರಾ. ಆಗ ಅವ್ರು ನಿಮ್ಮನ್ನೇನು ಮಾಡಲ್ಲ. ಅದ್ ಸರಿ, ಇಲ್ಲಿಂದ ಹೊರಗೋಗೋದು ಹೇಗೆ? ಆ ರಾಕ್ಷಸಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಕಾಯ್ತದಲ್ಲ. ರಾಕ್ಷಸ? ಯಾರು? ನಿಮ್ಮಪ್ಪ. ಏನಂದ್ರಿ? ನಮ್ಮ ಅಪ್ಪನ ರಾಕ್ಷಸ ಅಂತೀರಾ? ಅಯ್ಯೋ, ತಪ್ಪಾಯ್ತಮ್ಮ. ನಿಮ್ಮ ಪೂಜ್ಯ ಅಪ್ಪಾಜಿಯವರು ಪಿಸ್ತೂಲ್ ಹಿಡ್ಕೊಂಡು ನನಗೆ ಸ್ವಾಗತ ಬಯಸ್ತಾ ಇದೆ. ನಿನ್ ಹತ್ರ ಹಗ್ಗ ಏನಾದ್ರು ಇದೆಯಾ? ಹಗ್ಗನ? ಬೆಡ್ಶೀಟ್ ತಂದ್ಕೊಡ್ಲಾ? ಸರಿ, ತಂದ್ಕೊಡು. ಸೀರೆ? ಸರಿ, ಏನಾದ್ರು ತಂದ್ಕೊಡು ಬೇಗನೆ. ಟವಲ್ ತಂದ್ಕೊಡ್ಲಾ? ನೀನ್ ಏನು ತಂದ್ಕೊಬೇಡ, ನಾನು ಹೇಗೋ ತಪ್ಪಿಸ್ಕೊತೀನಿ. ಸರಿ, ನೀವು ಬೇಗ ತಪ್ಪಿಸ್ಕೊಳ್ಳಿ, ನಾ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಓಕೆ. ನೀನ್ ಯೋಚನೆ ಮಾಡ್ತಿದ್ಯಾ? ನಿನ್ ಯಾರು ಯೋಚನೆ ಮಾಡಕ್ ಹೇಳಿದ್ದು? ಹೋಗೆ ಹೋಗೆ ಇಲ್ಲಿಂದ. ಅಮ್ಮ, ಎಲ್ಲಿ ಎಲ್ಲಿ ನಮಸ್ಕಾರ ಸರ್. ಮತ್ತೆ ಸಿಗ್ಬಿದ್ಯಾ ನೀನು? ಎಲ್ಲಿದ್ದವನು? ಕಳ್ಬಟ್ಟೆ ಗುಂಪಲ್ಲಿದ್ದ ಸರ್. ಆಹಾ, ಈ ಗೂಬೆ ಬುದ್ಧಿ ಯಾವಾಗ್ಲೂ ಬಿಡ್ತೇನೆ ನೀನು. ನೀವ್ ಯಾವಾಗ ಹೇಳ್ತೀರಾ ಅವಾಗ ಬಿಟ್ಬಿಡ್ತಾರೆ. ಇದು 100ನೇ ಸಲ ಹೇಳ್ತಾ ಇರೋದು ನಿನ್ಗೆ. ಒಂದ್ ನಿಮಿಷ ಇರು, ಸಾಹೇಬ್ರನ್ನ ಕರೆಸ್ತೀನಿ. ಅವರೇ ಸರಿ ನಿನ್ಗೆ ಬುದ್ಧಿ ಹೇಳೋದಕ್ಕೆ. ರಾಸ್ಕಲ್. ಇಲ್ಲಿ ಕುತ್ಕೊಂಡಿರಿ, ಸಾಹೇಬ್ರು ಬರ್ತಾರೆ. ಏಯ್, ಕಾಲ್ ತೆಗೆಯ.
ಕಾಲ್ ತೆಗೆಲೆ. ಇನ್ಸ್ಪೆಕ್ಟರ್ ನಮಸ್ಕಾರ. ನಾನು ಇನ್ಸ್ಪೆಕ್ಟರ್ ಅಲ್ಲ. ಓ ಕಳ್ಳನ. ಪೊಲೀಸ್ ಸ್ಟೇಷನ್ ಬರೋರು ಎರಡೇ ಜಾತಿ, ಒಂದು ಪೊಲೀಸು, ಇನ್ನೊಂದು ಕಳ್ಳರು, ದರೋಡಕೋರು, ಮೋಸ್ಕಾರರು. ನೀವು ಪೊಲೀಸ್ನವ್ರು ಅಲ್ಲ ಅಂದ್ಮೇಲೆ ಈ ಗುಂಪಿನಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು. ನಾನು ಬಿಸ್ನೆಸ್ ಮ್ಯಾನ್. ಹಾಗಾದ್ರೆ ನಾನು ಬಿಸ್ನೆಸ್ ಮ್ಯಾನ್. ಅಲ್ಲ ಅಲ್ಲ, ನಾನು ಬಿಸ್ನೆಸ್ ಮ್ಯಾನು, ನೀನು ಬಿಸ್ನೆಸ್ ಮ್ಯಾನು, ಇಬ್ರು ಒಂದೇ ಕಸುಬ್ನವರು. ನೀನ್ ಕಳ್ಬಟ್ಟಿ ಮಾಡೋ ಜಾಗ ಎಲ್ಲಿ? ಯಾಕೆ ಹಿಂಗ್ ಕೂಕೋತೀಯ? ಸುಮ್ನೆ ಇರ್ತೀಯ ಇಲ್ವೋ? ಪಾಪ ಮೊದಲನೇ ಸಲ ಸಿಗಾಕೊಂಡಿರೋದು ಅಂತ ಕಾಣಿಸುತ್ತೆ, ಅದಕ್ಕೆ ಭಯ ಜಾಸ್ತಿ. ಧೈರ್ಯಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ತಗೋ ಕುಡಿ, ಧೈರ್ಯ ಬರುತ್ತೆ. ಸಾರ ಎಲ್ಲ ಚೆಲ್ಬಿಟ್ಟಲ್ಲ, ಸಾರ ಎಲ್ಲ ಚೆಲ್ಬಿಟ್ಟಲ್ಲ. ಅದ್ರಲ್ಲಿ ಸಂಪತ್ತು ಬಿಡಿ, ಅದ್ರಲ್ಲಿ ಊಟ ಮಾಡಿ, ಅದ್ರಲ್ಲಿ ಚೆಲ್ಬಿಟ್ಟಿದಲ್ಲ. ಉರ್ವಿ, ಬೇಗ ನಡಿ. ನೀನ್ ಈಗ ಗಜಗಮನೆ ನಡೀತಿದ್ರೆ ಅಲ್ಲಿ ಲೇಟ್ ಆಗಿ ಅಂದ್ರೆ ನಿಮ್ ಮನೇಲಿ ಸಿನಿಮಾದಲ್ಲಿ ಕಡೆ ಸೀನ್ ತೋರ್ಸೋ ಹಾಗೆ ನಿಮ್ ಮನೆಯವರೆಲ್ಲ ಸೇರ್ಸ್ಬೇಕಲ್ಲ. ಲೇಟ್ ಆದ್ರೆ ಆ ರಾಕ್ಷಸ, ನಮ್ಮಪ್ಪ ರಾಕ್ಷಸನ? ನಿಮ್ ಪೂಜ್ಯ ಪಿತಾಮಹ ಅವರು ನನ್ನ ಮೀಸಲ್ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೊರಟೋಗ್ತಾರೆ. ನಡಿ. ನಮಸ್ಕಾರ ಸರ್. ಓ ನೀನಾ? ಈ ಜನ್ಮದಲ್ಲಿ ನೀನ್ ತಿದ್ದೋಕ್ ಸಾಧ್ಯ ಇಲ್ಲ. ನಂದೇನು ತಪ್ಪಿಲ್ಲ ಸರ್. ನಲ್ಲಿ ನೀರು ಹಾಗೆ ಕುಡಿದ್ರೆ ಜಾಂಡೀಸ್ ಬರುತ್ತೆ, ಬಾಯ್ಲ್ ಮಾಡಿ ಕುಡಿಬೇಕು ಅಂತ ಕಾರ್ಪೊರೇಷನ್ ಅವ್ರು ಹೇಳ್ತಾರೆ. ಎಲ್ಲ ಬಾಯ್ಲ್ ಮಾಡಿ ಕುಡಿಯಕ್ಕಾಗತ್ತೆ ಸರ್? ಅದಕ್ಕೆ ಎಲ್ಲ ಬಂದು ನೀರು ಬೇಡ, ಸಾರಾಯಿ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ಕಾನ್ಸ್ಟೇಬಲ್ ಒಳಗ್ ತಳ್ರಿ. ನಾನೇ ಹೋಗ್ತೀನಿ ಸರ್. ಇವರು ನನ್ನ ಸ್ನೇಹಿತರು, ತುಂಬಾ ಒಳ್ಳೆಯವರು, ಬಿಸ್ನೆಸ್ ಮ್ಯಾನು ಬಂದಿದ್ದಾರೆ. ಅವರು ಸ್ವಲ್ಪ ಸಜನ ಕಮ್ಮಿ ಮಾಡ್ಕೊಡಿ ಸರ್. ಕಾನ್ಸ್ಟೇಬಲ್ ಸರ್, ಇವನ್ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ರ್ಯಾಶ್ ಡ್ರೈವಿಂಗ್ ಸರ್. ಇವರೇ ನಮ್ ಜಿಪಿ ಬೇರೆ ಡಿಕ್ಕಿ ಹೊಡೆದ್ರು ಸರ್. ರಿವಾಲ್ವರ್ ಇದೆ ಸರ್. ರಿವಾಲ್ವರ್? ಲೈಸೆನ್ಸು ಇದೆ. ತೋರ್ಸೋ. ಮನೆಯಲ್ಲಿದೆ. ಕಾರ್ನಲ್ಲಿ ಏನಿತ್ತು? ಏನಿರ್ಲಿಲ್ಲ ಸರ್. ಹಾಗಾದ್ರೆ ಮಾಲ್ ಎಸ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಿದ್ದ ಅಂತ ಕಾಣಿಸುತ್ತೆ. ಏನ್ ಸ್ಮಗಲ್ ಮಾಡ್ತಿದ್ದೆ ಹೇಳೋ? ವಾಟ್ 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 ನಾನು ನಿನ್ ಕಣ್ಣಿಗೆ ಸ್ಮಗ್ಲರ್ ತರ ಕಾಣಿಸ್ತೀನ? ಬೋಳ್ ಮೀಸೆಯವನೇ. ಬೆಳಗ್ಗೆನೆ ಕುಡಿಯೋದಕ್ ಶುರುನಾ? ಅದು ಆ ಕುಡ್ಕ ಚೆಲ್ ಹೋಗಿರೋದು. ಮಿಸ್ಟರ್, ಥಿಂಕ್ ಬಿಫೋರ್ ಟಾಕಿಂಗ್ ರಬಿಶ್. ನಿಮ್ಮ ಜೀಪು ರಾಂಗ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿತ್ತು. ಇಟ್ ಈಸ್ ನಾಟ್ ಮೈ ಮಿಸ್ಟೇಕು. ಇಂಗ್ಲಿಷ್ ಬೇರೆ ಮಾತಾಡ್ತಾನೆ. Now I know you. Welcome home. Welcome home, Mr. Bandicoot. Murderer, smuggler, 420, Bhaskar D. Brashta. ನಾನು ಭ್ರಷ್ಟ ಆದ್ರೆ ನೀನು ಅನಿಷ್ಠ, ಕನಿಷ್ಠ, ಪಾಪಿಷ್ಠ. ಮೀಸೆ ಅಂಟಿಸ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯ. ಕಾನ್ಸ್ಟೇಬಲ್, ಕಿತ್ತಾಗ ಮೀಸೆ ನಾವು. ಅಯ್ಯೋ, ನನ್ನ ಮಿಸ್ ಬಿಡ್ರೋ, 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 ಮಿಸ್ ಬಿಡ್ರೋ. ಅಯ್ಯೋ, ಅಯ್ಯೋ. ಏನಾಯ್ತು ಸರ್? ಅದು ಒರಿಜಿನಲ್ ಮಿಸೆ ಸರ್. ಒರಿಜಿನಲ್ ಮಿಸೆ ಸರ್. ಮನೆ ಹಾಳ್ರ, ನನ್ನ ಮೀಸೆ ಮೇಲೆ ಕೈ ಹಾಕ್ತೀರಾ? ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಈ ಇಶ್ಯೂನ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡ್ತೀನಿ. ಯು ಬ್ಲಡಿ ಮಿಸ್ಟರ್ ಭಾಸ್ಕರ್, ಡೋಂಟ್ ಫರ್ಗೆಟ್ ದಟ್ ಐ ಆಮ್ ಎ ಪೊಲೀಸ್ ಆಫೀಸರ್. ಯು ಆರ್ ನಾಟ್ ಎ ಪೊಲೀಸ್ ಆಫೀಸರ್, ಯು ಆರ್ ಎ ಫೂಲಿಶ್ ಆಫೀಸರ್. ಸ್ಮಗ್ಲರ್. ಓ ನಮಸ್ಕಾರ ಮಿಸ್ಟರ್ ಭವಾನಿ ಶಂಕರ್, ನೀವೇನ್ ಇಲ್ಲಿ? ಭವಾನಿ ಶಂಕರ್? ಹೌದು ಸರ್, ಇವರು ಭವಾನಿ ಶಂಕರ್ ಅಂತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಹೌದು ಸರ್. ಸರ್ ಈ ಫೋಟೋ ನೋಡ್ಬಿಟ್ಟು ಹೋದೆ ಸರ್. ಸರ್ ಸರ್ ನೀವು ಭಾಸ್ಕರ್ ಅವಳಿ ಜವಳಿ ಎಲ್ಲ ತಾನೆ? ಅವಳಿ ಜವಳಿ ಅನ್ನೋ ಮಾತು ಮಾತ್ರ ಮಾತಾಡ್ಬೇಡ. ಹೇಳೋದಿಲ್ಲ. ಕಾಫಿ ತಗೋತೀರಾ? ಜ್ಯೂಸ್ ತಗೋತೀರಾ? ಮನೆಗೆ ಹೋಗ್ಬೇಕಾ? ಕಾನ್ಸ್ಟೇಬಲ್. ಎಸ್ ಸರ್. ಸಾರ್ನ ಜೀಪ್ ನಲ್ಲಿ ಮನೆ ಕರ್ಕೊಂಡು ಬಿಟ್ಬಿಟ್ಟು ಪಾಪ. ಆಯ್ತು ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ಸ್. ಕಾನ್ಸ್ಟೇಬಲ್. ಎಸ್ ಸರ್. ನನ್ ಮೀಸೆ ತಗೊಂಬಾಪ. ಮೀಸೆನಾ? ಜ್ಯೂಸ್ ಜ್ಯೂಸ್. ಅಯ್ಯಯ್ಯೋ. ಯಾಕಣ್ಣ ಇಷ್ಟು ಲೇಟ್ ಆಗಿ ಬಂದೆ? ಯಾಕೆ ಬೇಗ ಬಂದು ಏನಾಗ್ಬೇಕಾಗಿತ್ತು? ಸಿಹಿ ತಿನ್ನಕ್ಕೆ. ಸಿಹಿ ತಿನ್ನೋಂಥದ್ದು ಏನಾಗಿದೆಯೇ? ಉರ್ಮಿಳೆ ಮದ್ವೆ ಆಗೋಯ್ತು. ಬಹಳ ಸಂತೋಷ. ಅಣ್ಣ
ಯಾರ ಜೊತೆಗೆ? ಲಕ್ಷ್ಮಣನ್ ಜೊತೆಲಿ. ಓ ಲಕ್ಷ್ಮಣ, ನಾನು ಈ ಮದ್ವೆಗೆ ಒಪ್ಪಲ್ಲ. ಊರ್ಮಿಳೆ ಕೈ ಹಿಡ್ಕೊಂಡು ಅಗ್ನಿಕುಂಡ ಸುತ್ತಾಗೋಯ್ತು. ವಾಪಸ್ ಸುತ್ತಿಸ್ಬಿಡ್ತೀನಿ. ಭವಾನಿ ಶಂಕರ ರಾಯರೇ, ನಮ್ ಹಿಂದೂ ಧರ್ಮದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಿದ ಮದ್ವೆನ ಅಷ್ಟು ಸುಲಭವಾಗಿ ಮುರಿಯೋಕ್ ಆಗೋದಿಲ್ಲ. ಓ ತುಂಗಾ ಆಗುಂಬೆ ಅವ್ರು ಇಲ್ಲಿ. ತುಂಗಾ ಆಗುಂಬೆ ಅಂದ್ರು ಸರಿ, ಗಂಗಾ ಆಗುಂಬೆ ಅಂದ್ರು ಸರಿ. ಇದೇನಿದು, ನನ್ಗೊಂದು ಹೊಳಿತಾನೆ ಇಲ್ವೇ? ನಾನು ಹೇಳ್ತೀನಿ, ನಿನಗೆ ಲಕ್ಷ್ಮಣನ ಮೇಲೆ ಯಾಕಿಷ್ಟು ಕೋಪ? ಮೀಸೆ ಇಲ್ಲ ಅಂತ ತಾನೇ? ಶಿವಾನಂದ, ನಿನಗ್ ಗೊತ್ತಿಲ್ಲ ಲಕ್ಷ್ಮಣ ಎಂಥವನು ಅನ್ನೋದು ನಿನಗ್ ಗೊತ್ತಿಲ್ಲ. ಅವನು ಅವ್ರ ಅಣ್ಣನ್ನೇ ಮರ್ಡರ್ ಮಾಡ್ಬಿಟ್ಟು ಮೀಸೆ ಹಚ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಯಾಕೆ ಹೇಳು? ಊರ್ಮಿಳೆಯನ್ನು ಮದುವೆ ಆಗೋದಕ್ಕೆ. ಈಸ್ ಅ ಮರ್ಡರರು. ಸ್ವಲ್ಪ ನನ್ನ ಮಾತು ಕೇಳು. ಇಲ್ಲ, ನಾನು ಯಾರ ಮಾತನ್ನು ಕೇಳ. ಭವಾನಿ ಶಂಕರ್ ಅವ್ರೆ, ಹೋಗ್ಲಿ, ನನ್ ಮಾತಾದ್ರೂ ಕೇಳಿ. ಇವನ್ ಯಾವನಪ್ಪ ಬೋರ್ಡ್ ಮೀಸೆ? ಅವನು ನಾನೇ ಪ್ರಸಾದ್ ಫ್ರೆಂಡ್. ಯಾವ ಪ್ರಸಾದ್? ರಾಮ್ ಪ್ರಸಾದ್ ಅವ್ರ ಲಕ್ಷ್ಮಣ್ ಪ್ರಸಾದ್. ನೋಡು, ಆ ಲಕ್ಷ್ಮಣ ಪ್ರಸಾದನ ಹೆಸರನ್ನ ನನ್ನ ಎದುರಿಗೆ ಎತ್ಬೇಡ. ಭವಾನಿ ಶಂಕರ್ ಅವರೇ, ಆತ್ರದಿಂದ ನಿಮ್ ವಿವೇಕ ಮಂಕಾಗಿದೆ. ನಾನು ಹೇಳೋದನ್ನ ಸ್ವಲ್ಪ ಕಾಮ ಕೇಳಿ. ಭವಾನಿ ಶಂಕರ್ ಆಗಿರೋ ನೀವು ನಿಮ್ ಮೀಸೆ ಬೋಳ್ಸಿದ ತಕ್ಷಣ ಉಮಾಶಂಕರ್ ಆಗ್ತೀರಾ ಅಥವಾ ಉದಯಶಂಕರ್ ಆಗ್ತೀರಾ? ಮೀಸೆಲಿ ಏನಿದೆ ಸರ್? ಆಫ್ಟರ್ ಆಲ್ ಕೂದಲು. ಮೀಸೆ ಹೊತ್ತು ರಾವಣ ಏನ್ ಮಾಡ್ದ? ಹಿಟ್ಲರು ಟೂತ್ ಬ್ರಷ್ ಅಷ್ಟು ಮೀಸೆ ಇಟ್ಕೊಂಡು ಇಡೀ ಪ್ರಪಂಚನೇ ಹಾಳು ಮಾಡಕ್ ಹೊರಟಿದ್ದ. ಅದೇ ಇಲ್ಲಿ ನೋಡಿ, ಜವಾಹರ್ಲಾಲ್ ನೆಹರು ಮೀಸೆ ಇತ್ತ, ಕೆನಡಿಗೆ ಮೀಸೆ ಇತ್ತ, ಸ್ವಾಮಿ ವಿವೇಕಾನಂದರ ಮೀಸೆ ಇತ್ತ, ಕನ್ನಡದ ಕಣ್ಮಣಿಗಳು DVG ಅವ್ರ ಮೀಸೆ ಇತ್ತ, BMC ಅವ್ರ ಮೀಸೆ ಇತ್ತ. ಅಷ್ಟೆಲ್ಲ ಯಾಕೆ? ಇಷ್ಟು ದೊಡ್ಡ ಮೀಸೆ ಇಟ್ಕೊಂಡಿದ್ದೀರಾ. ನಿಮಗ್ ಬುದ್ಧಿ ಇದೆಯಾ? ಯಾಕೆ ಅಂದ್ರೆ ರಾಮ್ ಪ್ರಸಾದ್ ಯಾರು, ಲಕ್ಷ್ಮಣ್ ಪ್ರಸಾದ್ ಯಾರು ಅಂತ ಗೊತ್ತಿಲ್ಲದೆ ನೀವೇ ಮೋಸ ಹೋಗಿದ್ದೀರಿ. ಭವಾನಿ, ವಿವೇಕ ಅನ್ನೋದು ಗುಬ್ಬಚ್ಚಿನ ಮೀಸೆಲ್ ಗೂಡ್ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ. ನಿಜವಾಗಿ ನಡೆದದ್ದು ಹೀಗೆ. ನೀನು ಫುಟ್ಬಾಲ್ ಮ್ಯಾಚಲ್ಲಿ ಆ ರಾಮನ್ ನೋಡ್ಬಿಟ್ಟೆ. ಅವನು ನಿನಗೆ ಹೆದರಿ ತನ್ನ ಕೆಲಸ ಉಳಿಸ್ಕೊಳ್ಳೋಕೋಸ್ಕರ ಒಂದು ಸುಳ್ಳು ಹೇಳಿ ಈ ಅವಳಿ ಜವಳಿ ನಾಟಕ ಆಡ್ಬೇಕಾಯ್ತು. ಈ ಆಗುಂಬೆ ಅವ್ರದ್ದು ಅಷ್ಟೇ. ತುಂಗಾನು ಇವರೇ, ಗಂಗಾನು ಇವರೇ. ಇವರು ಸುಳ್ಳ? ಹಾಗಾದ್ರೆ ಎಲ್ಲಾನು ಬುರುಡೆ. ಬನ್ನಿ ಬನ್ನಿ ಭವಾನಿ, ಇವ್ರಿಗೆ ಆಶೀರ್ವಾದ ಮಾಡು. ತಿರ್ಕೊಳ್ಳಿ ಸರ್. ಏನ್ ನೋಡ್ತೀವಿ, ನಮಸ್ಕಾರ ಮಾಡು. ನೀವು ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಸಾರ್ ಅನ್ಬೇಡವೋ ಮಾವ ಅನ್ನೋ. ಮಾವ, ನೀವು ನನ್ನ ದಯವಿಟ್ಟು ಕ್ಷಮಿಸಿ ಮಾವ. ಅಣ್ಣ. ಸರ್ ಪ್ಲೀಸ್. ಭವಾನಿ ಪ್ಲೀಸ್. ಡ್ಯಾಡಿ ಪ್ಲೀಸ್. ಓಕೆ ಓಕೆ. ಈ ಕಡೆ ನೋಡಿ. ಮಾವ, ನನಗೆ ಆಶೀರ್ವಾದ ಮಾಡಿ. ಮೀಸೆ ಇಲ್ಲದೆ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈಗಲಾದ್ರೂ ಸ್ವಲ್ಪ ನಗ್ಬಹುದಲ್ಲ? ಸ್ವಲ್ಪ ನಗಿ ಮಾವ.